ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದ್ದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಜನವರಿ 5 ಭಾನುವಾರದಿಂದ ಜನವರಿ 11 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೊದಲಿಗೆ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಜನವರಿ 5 ಭಾನುವಾರ ಅಂದು ಪೌಷ್ಯ ಮಾಸದ ಶುಕ್ಲ ಷಷ್ಠಿ ತಿಥಿ ಇರುತ್ತೆ. ಪೌಷ್ಯ ಶುಕ್ಲ ಷಷ್ಠಿ ತಿಥಿ ಇರುವಂಥದ್ದು. ಪೂರ್ವಭಾದ್ರ ನಕ್ಷತ್ರ, ವ್ಯತಿಪಾತ ಯೋಗ, ಕೌಲವಕರಣ ಇರುವಂಥದ್ದು. ಈ ದಿನ ಈ ತುಳುವ ಸೃಷ್ಟಿ ಅಥವಾ ಕಿರು ಸೃಷ್ಟಿ ಎಂಬ ಒಂದು ಆಚರಣೆ ಪದ್ಧತಿ. ಯಾಕಂದರೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಷಷ್ಠಿಯು ಸುಬ್ರಹ್ಮಣ್ಯ ಸೃಷ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಸುಬ್ರಹ್ಮಣ್ಯ ಜಯಂತಿ ಎಂದು ಆಚರಣೆ ಮಾಡುವಂಥದ್ದು. ಸುಬ್ರಹ್ಮಣ್ಯ ಕ್ಷೇತ್ರಗಳಲ್ಲಿ ಆ ಮಾರ್ಗಶಿರ ಶುಕ್ಲ ಷಷ್ಠಿ ಅದು ಕಳೆದ ತಿಂಗಳು ವಿಶೇಷವಾದ ಅನುಷ್ಠಾನ ಪೂಜೆಗಳಾಗಿರ್ತವೆ. ಅಂದು ಹಲವಾರು ಜನರ ಷಷ್ಠಿ ವ್ರತ ಎಂದು ಮಾಡಿರ್ತಾರೆ. ಆದರೆ ಬೇರೆ ಬೇರೆ ಕಾರಣಗಳಿಂದ ಅಥವಾ ಸೂತಕಾದಿಗಳು ಎಲ್ಲ ಇದ್ದಾಗ ಅಲ್ಲಿ ವ್ರತ ನಿಯಮಗಳನ್ನು ಕೆಲವರಿಗೆ ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ. ಅಥವಾ ವ್ರತ ಅಥವಾ ಅನಿವಾರ್ಯ ಕಾರಣಗಳಿಂದಲೋ ಅಥವಾ ಅನಾರೋಗ್ಯ ಕಾರಣದಿಂದಲೋ ಆ ವ್ರತ ನಿಯಮ ಪಾಲನೆ ಯಾರಿಗೆ ಮಾಡಲಿಕ್ಕಾಗಿಲ್ಲ ಅಂಥವರು ಈ ಕಿರು ಸೃಷ್ಟಿಯೆಂದು ಅಥವಾ ಈ ಪೌಷ್ಯ ಮಾಸದ ಶುಕ್ಲ ಷಷ್ಠಿಯೆಂದು ಆ ವ್ರತ ನಿಯಮ ಅಥವಾ ಸೃಷ್ಟಿಗೆ ಸಂಬಂಧಪಟ್ಟ ಆಚರಣೆಗಳನ್ನು ಮಾಡುವಂಥ ಪದ್ಧತಿ ಇರುತ್ತೆ. ಜೊತೆಗೆ ಈ ಸೃಷ್ಟಿಯೆಂದು ಸಹ ಹಲವಾರು ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷವಾದ ಉತ್ಸವ, ವಿಶೇಷವಾದ ಅಭಿಷೇಕ, ಅರ್ಚನೆ ಇತ್ಯಾದಿಗಳನ್ನು ಸಹ ಮಾಡುವಂಥ ಪದ್ಧತಿ ಇರುತ್ತೆ. ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧವಾದಂಥ ಘಾಟಿ ಮತ್ತು ನಾಗಲಮಡಿಕೆ ಎಂಬಂಥ ಕ್ಷೇತ್ರದಲ್ಲಿ ಇಂದು ವಿಶೇಷವಾದ ಜಾತ್ರೆ ಸಹ ಇರುತ್ತೆ. ಹಾಗಾಗಿ ಇಂದು ಆ ಷಷ್ಠಿಯ ತಿಥಿಯಂದು ನಾವು ಸ್ಕಂದ ಕುಮಾರಸ್ವಾಮಿ ಸುಬ್ರಹ್ಮಣ್ಯನ ವಿಶೇಷವಾದ ಭಕ್ತಿ ಮಾಡೋದಾಗಲಿ ಅಥವಾ ವ್ರತ ನಿಯಮ ಮಾಡೋದಾಗಲಿ ಅಥವಾ ಅಂಥ ಸಮೀಪ ಇರುವಂಥ ಸುಬ್ರಹ್ಮಣ್ಯ ಕ್ಷೇತ್ರಗಳ ದರ್ಶನ ಮಾಡೋದಾಗಲಿ ಈ ದಿನ ಒಂದು ಉತ್ತಮವಾದ ಅವಕಾಶ ಆಗಿರುತ್ತೆ. ಇನ್ನು 6ನೇ ತಾರೀಕು ಸೋಮವಾರ ಸಪ್ತಮಿ ಬರುವಂಥದ್ದು. ಸಪ್ತಮಿ ತಿಥಿ ಶುಕ್ಲ ಸಪ್ತಮಿ, ಉತ್ತರ ಭದ್ರ ನಕ್ಷತ್ರ, ಪರಿಗ ಯೋಗ, ಗರಜಕರಣ ಶುಭ ದಿನ ಆಗಿರುತ್ತೆ. ಭಾನುವಾರವು ಮತ್ತು ಸೋಮವಾರ 2 ದಿನಗಳು ಯಾವುದೇ ರೀತಿಯ ನಮ್ಮ ಕೆಲಸ ಕಾರ್ಯ ಒಪ್ಪಂದಗಳಿಗಾಗಿರ್ಬೋದು, ಸಹಿ ಮಾಡೋದಿರ್ಬೋದು ಅಥವಾ ಏನು ಕೊಡುಕೊಳ್ಳುವಿಕೆ ಇರ್ಬೋದು, ರಿಜಿಸ್ಟ್ರೇಷನ್ಗಳಿರ್ಬೋದು, ಇವೆಲ್ಲಕ್ಕೂ ಸೋಮವಾರ ಸಹ ಸಪ್ತಮಿ ತಿಥಿ ಉತ್ತರ ಭದ್ರ ನಕ್ಷತ್ರವು ಶ್ರೇಷ್ಠಕರವಾಗಿದೆ. ಅದನ್ನು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಳುವಂಥ ಉತ್ತಮ ದಿನ ಆಗಿರುತ್ತೆ. ಇನ್ನು 7ನೇ ತಾರೀಕು ಮಂಗಳವಾರ, ಈ ದಿನ ಅಷ್ಟಮಿ ತಿಥಿ ಬರುತ್ತೆ. ವಿಶೇಷವಾಗಿ ಇದನ್ನು ದುರ್ಗಾ ಅಷ್ಟಮಿ ಎಂದು ಕರೀತಾರೆ. ಅದರಲ್ಲೂ ಮಂಗಳವಾರ ಬಂದಂಥ ಅಷ್ಟಮಿಗೆ ವಿಶೇಷವಾಗಿ ದೇವಿಯ ಕ್ಷೇತ್ರಗಳ ಸಂದರ್ಶನ, ಅಮ್ಮನವರ ದೇವರುಗಳ ಪೂಜೆಗಳನ್ನು ಮಾಡುವಂಥದ್ದು, ಕುಂಕುಮ ಅರ್ಚನೆ, ಅಷ್ಟೋತ್ತರ ಅರ್ಚನೆ ಅಥವಾ ದೇವಿಗೆ ಸಂಬಂಧಪಟ್ಟ ಅನುಷ್ಠಾನಗಳನ್ನು ಮಾಡುವಂಥದ್ದು ಅಥವಾ ದೇವಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತುತಿ, ಸ್ತೋತ್ರ, ಮಂತ್ರ ಇತ್ಯಾದಿಗಳನ್ನು ಪಠನೆ ಮಾಡೋದು ಇವೆಲ್ಲವೂ ಭಾಳಷ್ಟು ಉತ್ತಮವಾದ ಅವಕಾಶ ಆಗಿರುತ್ತೆ. ಅಲ್ಲದೆ ಈ ಅಷ್ಟಮಿಯಂದು ನಾವು ಬನಶಂಕರಿ ನವರಾತ್ರಿ ಎಂದು ಆರಂಭ ಅಥವಾ ಈ ಒಂದು ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧವಾದಂಥ ಬನಶಂಕರಿ ಅಮ್ಮ ಅಥವಾ ಆ ವನದುರ್ಗಾ ದೇವಿ ಅಥವಾ ಆ ವನಶಂಕರಿ ಎಂದು ಬೇರೆ ಬೇರೆ ಭಾಗದಲ್ಲಿ ಅದನ್ನು ಪಠನೆ ಮಾಡಿ ಕೇಳ್ತಾರೆ. ಅಂಥದ್ದಾಗಿ ಅಂಥ ಬನಶಂಕರಿಯ ಒಂದು ವಿಶೇಷವಾದ ನವರಾತ್ರಿ ಅಂದರೆ ಇಂದಿನಿಂದ ಅಷ್ಟಮಿಯಿಂದ ಆರಂಭಿಸಿ ಮುಂದಿನ ಹುಣ್ಣಿಮೆವರೆಗೂ, ಬನದ ಹುಣ್ಣಿಮೆವರೆಗೂ ಅಲ್ಲಿ ವ್ರತ ನಿಯಮಗಳನ್ನು ಇಟ್ಕೊಂಡು ಆ 9 ದಿನಗಳ ಕಾಲ ವ್ರತ ನಿಯಮವನ್ನು ಮಾಡೋದಾಗಲಿ, ಅಲ್ಲಿ 9 ರಾತ್ರಿಗಳನ್ನು ವಿಶೇಷವಾಗಿ ಅಮ್ಮನವರ ಆರಾಧನೆ ಮಾಡುವಂಥ ಪದ್ಧತಿ ಹಲವಾರು ಶಾಕ್ತ ಪಂಥಗಳವರು ಮಾಡ್ತಾರೆ. ಹಾಗಾಗಿ ವಿಶೇಷವಾಗಿ ಇಂದಿನಿಂದ ಆ ತಾಯಿಗೆ ಸಂಬಂಧಪಟ್ಟ ವ್ರತವನ್ನು ಶಾಕಂಬರಿ ದೇವಿಯ ವ್ರತ ಅಂತ ಹೇಳ್ತಾರೆ. ಶಾಕಂಬರಿ ದೇವಿಯ ವ್ರತವನ್ನು ಇಂದಿನಿಂದ ಆರಂಭ ಮಾಡುವಂಥ ಪದ್ಧತಿ ಹಲವಾರು ಭಾಗದಲ್ಲಿ ಇರುತ್ತೆ. ಹಾಗಾಗಿ ಮಂಗಳವಾರ ದುರ್ಗಾಷ್ಟಮಿ ದಿನ ಆಗಿರುತ್ತೆ. ರೇವತಿ ನಕ್ಷತ್ರ, ಶಿವಯೋಗ, ಭವಕರಣ ಆಗಿರುತ್ತೆ. ಸಾಮಾನ್ಯವಾಗಿ ಯಾವುದೇ ಕೆಲಸ ಕಾರ್ಯಗಳು ಉತ್ತಮವಾದ ದಿನ ಆಗಿರುತ್ತೆ. ಇನ್ನು ಬುಧವಾರ ಎಂದು ವಿಶೇಷವಾಗಿ ಅಲ್ಲಿ ಈ ನವಮಿ ತಿಥಿ ಬರುತ್ತೆ. ಅಶ್ವಿನಿ ನಕ್ಷತ್ರ, ಸಿದ್ಧಯೋಗ, ಕೌಲವಕರಣ, ಹರಿಜಯಂತಿ ಎಂಬ ಆಚರಣೆ ಬರುತ್ತೆ. ಇಂದು ಹರಿಜಯಂತಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ವಿಷ್ಣುವಿಗೆ ಸಂಬಂಧಪಟ್ಟ ಹಲವಾರು ಪಂಥಗಳವರು ಇದನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಬುಧವಾರದಂದು ಬಂದಂಥ ಶ್ರೀ ವಿಷ್ಣು ಅಥವಾ ಹರಿಗೆ ಸಂಬಂಧಪಟ್ಟ ಏನಾದರೂ ಭಕ್ತಿಗಳನ್ನು ಮಾಡಲಿಕ್ಕೆ, ವಿಷ್ಣು ಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ ಉತ್ತಮವಾದ ದಿನ. ಅಶ್ವಿನಿ ನಕ್ಷತ್ರ, ಸಿದ್ಧಯೋಗ, ಕೌಲವಕರಣ ಅಂತೂ ಸಾಮಾನ್ಯವಾಗಿ ಯಾವುದೇ ಕೆಲಸ ಕಾರ್ಯಗಳು ಇದು ಸೂಕ್ತವಾದ ದಿನ ಆಗಿರುತ್ತೆ. ಇನ್ನು 9ನೇ ತಾರೀಕು ದಶಮಿ ತಿಥಿ ಇರುತ್ತೆ. 9ನೇ ತಾರೀಕು ಅಲ್ಲಿ ಪೌಷ್ಯ ಶುಕ್ಲ ದಶಮಿ ತಿಥಿ, ಭರಣಿ ನಕ್ಷತ್ರ, ಸಾಧ್ಯಯೋಗ, ಗರಜಕರಣ. ಈ ದಿನ ಸಾಮಾನ್ಯ ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಆದರೆ ಯಾವುದೇ ರೀತಿಯ ಈ ಮದುವೆ ಮುಂಜಿ ಇನ್ನಿತರ ಕೆಲಸ ಕಾರ್ಯಗಳಿಗೆ ಭರಣಿ ನಕ್ಷತ್ರ ಇರೋ ಕಾರಣ ಅವೆಲ್ಲ ಉತ್ತಮವಾಗಿ ಆಯ್ಕೆ ಆಗಿರೋದಿಲ್ಲ. ವ್ಯಾಪಾರ ಒಪ್ಪಂದ ಸಹಿ ಇತ್ಯಾದಿಗಳಿಗೆ ಅಷ್ಟೇನು ಪರವಾಗಿಲ್ಲ, ಅದು ದಿನ ಆಗಿರುತ್ತೆ. ಗುರುವಾರ. ಇನ್ನು 10ನೇ ತಾರೀಕು ಶುಕ್ರವಾರ ಏಕಾದಶಿ ತಿಥಿ, ಕೃತಿಕಾ ನಕ್ಷತ್ರ, ಶುಭಯೋಗ, ಭದ್ರಕರಣ ಇರುವಂಥದ್ದು. ಈ ಏಕಾದಶಿಯನ್ನು ಪುತ್ರದ ಏಕಾದಶಿ ಎಂದು, ಕೆಲವೊಂದು ಭಾಗದಲ್ಲಿ ವೈಕುಂಠ ಏಕಾದಶಿ ಎಂದು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಅಂದರೆ ಈ ಸೌರಮಾನದ ಅನುಸಾರ ಈ ಬರುವಂಥ ಕೆಲವು ಆಚರಣೆಗಳಲ್ಲಿ ಅಲ್ಲಿ ಬರುವಂಥ ಈ ಜನವರಿ ತಿಂಗಳಲ್ಲಿ ಬರುವಂಥ ಈ ಏಕಾದಶಿಯನ್ನು ಅಲ್ಲಿ
ಧನುರ್ಮಾಸದಲ್ಲಿ ಬರುವಂಥ ಏಕಾದಶಿಯನ್ನು ಪ್ರಿಪೇರ್ ಮಾಡ್ತಾರೆ. ಹಾಗಾಗಿ ಧನುರ್ಮಾಸದಲ್ಲಿ ಬರುವಂಥ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎಂದು ಅಲ್ಲಿ ವಿಶೇಷವಾಗಿ ವೆಂಕಟೇಶ್ವರನ ಆಲಯ ಅಥವಾ ವಿಷ್ಣು ಕ್ಷೇತ್ರದಲ್ಲಿ ಆ ವೈಕುಂಠ ದ್ವಾರ ಎಂಬ ದ್ವಾರವನ್ನಲ್ಲಿ ಉತ್ತರ ಭಾಗದ ದ್ವಾರವನ್ನು ಅಲ್ಲಿ ಸಿದ್ಧಪಡಿಸಿಕೊಂಡು ಆ ದ್ವಾರದ ಮೂಲಕ ಪ್ರವೇಶ ಪಡೆದುಕೊಂಡು ಆ ಒಂದು ದಿನವನ್ನು ಪವಿತ್ರ ದಿನವಾಗಿ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಇದನ್ನು ಪುತ್ರದ ಏಕಾದಶಿ ಎಂದು ಆಚರಣೆ ಮಾಡ್ತಾರೆ. ಈ ದಿನ ಕೃತಿಕಾ ನಕ್ಷತ್ರ ಶುಭಯೋಗ ಭದ್ರಕರಣ ಇರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ವಿಷ್ಣು ಆಲಯ ಸಂದರ್ಶನ, ವಿಷ್ಣುವಿನ ಭಕ್ತಿ, ವಿಷ್ಣುವಿನ ಅಷ್ಟೋತ್ತರ ಶತನಾಮ, ವಿಷ್ಣುವಿನ ವ್ಯಾಧರ ಸ್ತುತಿ ಶ್ಲೋಕಗಳನ್ನು ಮಾಡೋದು ಅಥವಾ ಯಾವುದೇ ರೀತಿಯ ವಿಷ್ಣುವಿಗೆ ಸಂಬಂಧಪಟ್ಟ ಈ ಹಾಡು ಭಜನೆಗಳನ್ನು ಪಠನೆಗಳನ್ನು ಮಾಡುವಂಥದ್ದು ಬಹಳ ಉತ್ತಮವಾದ ಆಯ್ಕೆಯಾಗಿರುತ್ತೆ ಈ ಶುಕ್ರವಾರ 10ನೇ ತಾರೀಕಿನಂದು. ಇನ್ನು 11ನೇ ತಾರೀಕು ಶನಿವಾರ, ಈ ದಿನ ದ್ವಾದಶಿ ತಿಥಿ, ರೋಹಿಣಿ ನಕ್ಷತ್ರ ಇರುವಂಥದ್ದು. ಈ ದ್ವಾದಶಿಯನ್ನು ಮುಕ್ಕೋಟಿ ದ್ವಾದಶಿ ಅಥವಾ ಈ ಸೌರಮಾನದ ಪದ್ಧತಿ ಅನುಸಾರವಾಗಿ ಚಾಂದ್ರಮಾನದ ಮುಕ್ಕೋಟಿ ದ್ವಾದಶಿಯನ್ನು ಕಳೆದ ತಿಂಗಳಲ್ಲಿ ಕೆಲವು ಭಾಗದಲ್ಲಿ ಆಚರಣೆ ಮಾಡಿರ್ತಾರೆ. ಆದರೆ ಸೌರಮಾನದ ಅನುಸಾರವಾಗಿ ಪದ್ಧತಿ ಮಾಡುವಂಥ ಧನುರ್ಮಾಸದಲ್ಲಿ ಬರುವಂಥ ಈ ದ್ವಾದಶಿಯನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಹಾಗಾಗಿ ಧನುರ್ಮಾಸದಲ್ಲಿ ಬರುವಂಥ ಈ ದ್ವಾದಶಿಯನ್ನು ಮುಕ್ಕೋಟಿ ದ್ವಾದಶಿಯನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ಈ ದಿನ ಪ್ರದೋಷ ಯೋಗ ನಿರ್ಮಾಣವಾಗಿರೋ ಕಾರಣ ಇಲ್ಲಿ ಶನಿ ಪ್ರದೋಷವನ್ನು ಇದನ್ನು ಆಚರಣೆ ಮಾಡ್ತಾರೆ. ಅಂದರೆ ಶನಿ ಮಹಾರಾಜರಿಗೆ ಸಂಬಂಧಪಟ್ಟ ಏನಾದರೂ ಅನುಷ್ಠಾನಗಳನ್ನ ಮಾಡಲಿಕ್ಕೆ, ಶನಿ ಸೇವಲಗಳ ಸಂದರ್ಶನ, ಶನಿಗೆ ಇದ್ದಂತಹ ವ್ರತ ನಿಯಮಗಳನ್ನು ಇಟ್ಕೊಂಡು ಉಪವಾಸ ವ್ರತ ನಿಯಮಗಳನ್ನು ಮಾಡಿಕೊಂಡು ಈ ದಿನ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಶನಿ ದೇವಾಲಯಗಳಲ್ಲಿ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು, ಶನಿ ದೇವರಿಗೆ ಈ ತಿಲತೈಲ ಅಭಿಷೇಕವನ್ನು ಮಾಡುವಂಥದ್ದು ಮುಂತಾದ ಹಲವಾರು ಅವರು ಆಚರಿಸಿಕೊಂಡು ಬಂದಂಥ ಪದ್ಧತಿ ಶನಿ ಪ್ರದೋಷದಿಂದ ಆಚರಣೆ ಮಾಡಬಹುದಾಗಿದೆ. ಹಾಗಾಗಿ 1ರಿಂದ ಮುಕ್ಕೋಟಿ ದ್ವಾದಶಿ ಆಚರಣೆ, ವಿಷ್ಣು ಭಕ್ತಿ, ವಿಷ್ಣುವಿನ ಅಥವಾ ವಿಷ್ಣುವಿನ ಕ್ಷೇತ್ರ, ವೆಂಕಟೇಶ್ವರ ಅಥವಾ ರಾಮ ಕೃಷ್ಣ ಮುಂತಾದ ವಿಷ್ಣುವಿನ ಯಾವುದೇ ಆಲಯಗಳಲ್ಲಿ ಪೂಜೆ ಮಾಡ್ಬೋದು. ಎರಡನೇದಾಗಿ ಶನಿ ಪ್ರದೋಷ ಬಂದಿರೋ ಕಾರಣ ಶನಿಗೆ ಸಂಬಂಧಪಟ್ಟ ಪೂಜೆ ಅನುಷ್ಠಾನಗಳು ಮಾಡೋದಾಗಲಿ, ನವಗ್ರಹಗಳ ಸ್ತುತಿ ಸ್ತೋತ್ರಗಳನ್ನು ಮಾಡೋದಾಗಲಿ ಅಥವಾ ಆಂಜನೇಯ ಸ್ವಾಮಿ, ಹನುಮಾನ್ ಭಕ್ತಿ, ದಾನ ಧರ್ಮಗಳನ್ನು ಮಾಡೋದು, ಅರಳಿ ಮರ ಪ್ರದಕ್ಷಿಣೆ ಇತ್ಯಾದಿಗಳನ್ನು ಈ ಶನಿವಾರದಂದು ಮಾಡಬಹುದಾಗಿದೆ. ಪ್ರದೋಷ ಯೋಗ ನಿರ್ಮಾಣ ಆಗಿರುತ್ತೆ. ಇವೆಲ್ಲವೂ ಈ ವಾರದ ಈ ಜನವರಿ 5ರಿಂದ 11ರವರೆಗೆ ಬರತಕ್ಕಂತಹ ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸಿದಾಗಿದೆ. ಇನ್ನು ನಾವು ಒಂದೊಂದಾಗಿ ರಾಶಿಯ ಭವಿಷ್ಯಗಳನ್ನು ಗಮನಿಸೋಣ. ಮೊದಲಿಗೆ ಮೇಷರಾಶಿಗೆ ಈ ಒಂದು ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. ಈ ವಾರದ ಆರಂಭದಲ್ಲಿ ಕೆಲವೊಂದು ನಿಮಗೆ ಹಣಕಾಸಿನ ವಿಚಾರವಾಗಿ ಪರವಾಗಿಲ್ಲ, ಅಲ್ಲಿ ನಮ್ಮ ವೈಯಕ್ತಿಕ ವಿಚಾರವಾಗಿ ಕೆಲವೊಂದು ಏರುಪೇರುಗಳಾಗುವಂಥದ್ದು, ವೈರತ್ವದ ಭಾವನೆಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ 5ನೇ ತಾರೀಕು ಹಣಕಾಸಿಗೆಲ್ಲ ಉತ್ತಮ ಇರುತ್ತೆ. ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಬೇಕು ಭಾನುವಾರದಂದು. ಇನ್ನು 6 ಮತ್ತು 7ನೇ ತಾರೀಕು ಸೋಮವಾರ ಮಂಗಳವಾರ ವಿಚಾರ ಗಮನಿಸಿದಾಗ ಅಲ್ಲಿ ನಿಮಗೆ ಹಣಕಾಸಿನ ಬಗ್ಗೆ ಸಹ ಎಚ್ಚರಬೇಕು, ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಗುಪ್ತ ಶತ್ರುಗಳಿಂದ ಏನೋ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸೋಮವಾರ ಮಂಗಳವಾರದಂದು ಗುಪ್ತ ಶತ್ರುಗಳ ಬಗ್ಗೆನೋ, ಹಿತಶತ್ರುಗಳ ಬಗ್ಗೆನೋ, ಜೊತೆಗೆ ಮಾತು ನಡವಳಿಕೆ ಬಗ್ಗೆನೋ ಇನ್ನಿತರ ನಿಮ್ಮ ಮೇಲೆಗೆ ಆರೋಪ ಮಾಡೋದಾಗಲಿ, ಇನ್ನಿತರ ನಿಮ್ಮ ಮೇಲೆ ಏನಾದರೂ ಅನುಮಾನ ಪಡೋದಾಗಲಿ ಘಟನೆ ಆಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಅಹಿತಕರ ಘಟನೆ ಆಗ್ಬೋದು, ಅಥವಾ ಹಣಕಾಸಿನ ನಷ್ಟಗಳಾಗುವಂಥದ್ದು, ಅದು ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಹಾಗಾಗಿ ಈ ಸೋಮವಾರ ಮಂಗಳವಾರ ನಿಮಗೆ ಹಣಕಾಸು, ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಪರಿಚಿತರೇ ಇರ್ಬೋದು, ಅಪರಿಚಿತರು ಇಬ್ಬರಲ್ಲೂ ನಿಮಗೆ ರೀತಿ ಹಣಕಾಸಿನ ಬಗ್ಗೆ ನೀವು ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದೊಡ್ಡ ಮೊತ್ತದ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡೋದಾಗಲಿ, ಕೊಡುಕೊಳ್ಳುವ ಹೊರಗೆ ಸೋಮವಾರ ಮಂಗಳವಾರ ಅಷ್ಟೇನೂ ಉತ್ತಮವಿಲ್ಲ. ಇನ್ನು ಬಳಿಕ ಬುಧವಾರ ಗುರುವಾರ 8-9ನೇ ತಾರೀಕು 8-9 ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ ಗುರುವಾರ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತೆ, ಹಣಕಾಸಿಗೆ ಸಂಬಂಧಪಟ್ಟ ಉತ್ತಮ ಇದೆ. ಜನವರಿ 8-9 ನಿಮ್ಮ ಪಾಲಿಗೆ ಉತ್ತಮ ದಿನ. ಆ ದಿನ ಆರೋಗ್ಯ ಸುಧಾರಣೆ, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ಹಣಕಾಸಿನ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ದೀರ್ಘಕಾಲದಿಂದ ಬರಬೇಕಾದ ಹಣದ ಮೊತ್ತಗಳೆಲ್ಲ ಬಂದು ಸೇರುವಂಥದ್ದು. ಇನ್ನು ಕೆಲವೊಬ್ಬರ ಮನೆಗಳಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡಿಕೊಳ್ಳುವಂಥ ಅವಕಾಶ, ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳು ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಶುಭ ಸಮಾರಂಭಗಳ ಸಿದ್ಧತೆ ಮಾಡುವ ಸಂದರ್ಭ, ಇನ್ನು ವಸ್ತ್ರ ಆಭರಣ ಇತ್ಯಾದಿಗಳನ್ನು ಕೊಡುವಂಥ ಸಂಭ್ರಮ ಕೆಲವೊಬ್ಬರಿಗೆ ಒದಗಿ ಬರ್ಬೋದು. ಹಾಗಾಗಿ ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಜೊತೆಗೆ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು 8 ಮತ್ತು 9ನೇ ತಾರೀಕು ಅತ್ಯಂತ ಉತ್ತಮ ಫಲವನ್ನು ಕೊಡುವಂಥ ದಿನ ಆಗಿರುತ್ತೆ ಮೇಷರಾಶಿಗೆ. ಇನ್ನು ಕೊನೆ 2 ದಿನಗಳು ಶುಕ್ರವಾರ ಶನಿವಾರ ಅಲ್ಲಿ ಚಂದ್ರನ ಬಲದ ಕೊರತೆ ನಿಮಗೆ ಇರುತ್ತೆ. ಹಾಗಾಗಿ ಧನಸ್ಥಾನದಲ್ಲಿ ಚಂದ್ರನು ಬಂದಿರೋ ಕಾರಣ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟಗಳು ಬರ್ಬೋದು, ಹಣಕಾಸಿನ ಸ್ವಲ್ಪ ಕೊರತೆ ಎದುರಾಗ್ಬೋದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅಥವಾ ಖರ್ಚುಗಳು ಹೆಚ್ಚಳ ಆಗುವಂಥದ್ದು, ಅಥವಾ ಏನಾದರೂ ಸಣ್ಣ ಪುಟ್ಟ ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ವಸ್ತು, ಒಡವೆ, ಅಮೂಲ್ಯ ವಿಚಾರಗಳು ಜೊತೆಗೆ ಪ್ರಯಾಣ ಕಾಲದಲ್ಲಿ ನಿಮ್ಮ ಹಣ ಒಡವೆಗಳನ್ನು ಸ್ವಲ್ಪ ನೀವು ಭದ್ರತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಯಾವುದೇ ರೀತಿಯಲ್ಲಿ ನಿಮಗೆ ಕಳ್ಳತನ, ಕಳವು ಅಥವಾ ಕಳೆದು ಹೋಗುವಂಥ ಸಾಧ್ಯತೆಗಳು ಬರ್ಬೋದಾಗಿದೆ. ಅಲ್ಲದೆ ಈ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿರುವಂಥವರಿಗೆ ಸಾಗಿ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ವಾತಾವರಣ, ಬರಬೇಕಾದ ಹಣಗಳೆಲ್ಲ ಸ್ವಲ್ಪ ವಿಳಂಬ ಆಗುವಂಥದ್ದು, ಅಥವಾ ಯಾವುದೇ ಕಾರಣದಿಂದ ನಿಮ್ಮ ಆರ್ಡರ್ಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಆರ್ಥಿಕವಾದ ಒಪ್ಪಂದಗಳು ಮುರಿದು ಬೀಳುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಕ್ಯಾನ್ಸಲೇಷನ್ ಅಂತ ಹೇಳ್ತೀವಲ್ಲ, ಅಂಥ ಕ್ಯಾನ್ಸಲೇಷನ್ಗಳು ಆಗುವಂಥದ್ದೆಲ್ಲ ಸುದ್ದಿ ಬರ್ಬೋದು. ಹಾಗಾಗಿ 10-11 ಅಷ್ಟೇನೂ ಉತ್ತಮವಾಗಿಲ್ಲ, ಆರ್ಥಿಕವಾಗಿಯೂ ಜೊತೆಗೆ ವೈಯಕ್ತಿಕವಾಗಿಯೂ ಜೊತೆಗೆ ಮಾತಿನ ಸ್ವಲ್ಪ ಚಕಮಕಿಗಳು, ವಾಗ್ವಾದಗಳು ಮನೆಯಲ್ಲಿಯೂ ಅಥವಾ ವೃತ್ತಿ ಜಾಗದಲ್ಲೂ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ
ಈ ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಶುಕ್ರವಾರ ಶನಿವಾರ ಬೇಕಾಗುತ್ತೆ. ಒಟ್ಟಿನಲ್ಲಿ ನಿಮಗೆ ಆರಂಭದ ದಿನ ಭಾನುವಾರ ಅತ್ಯುತ್ತಮ ಫಲವು, ಆ ಬಳಿಕ ಬರುವಂಥ ಬುಧವಾರ ಗುರುವಾರ ನಿಮಗೆ ಅತ್ಯುತ್ತಮ ಫಲವು ವ್ಯಕ್ತವಾಗಿವೆ. ಉಳಿದ ದಿನಗಳಲ್ಲಿ ಸ್ವಲ್ಪ ಮಾತಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಉಳಿದ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಇರುತ್ತೆ. ಉಳಿದಂತೆ ಇತರ ಗ್ರಹಗಳ ಬೆಂಬಲ ನಿಮಗೆ ಇರುವಂಥದ್ದು ಇದ್ದಿರುತ್ತೆ. ಶನಿ ಮಹಾರಾಜರ ವಿಶೇಷ ಅನುಗ್ರಹ ಇರುವಂಥದ್ದು, ಕೇತುವಿನ ಬೆಂಬಲ ಇರುವಂಥದ್ದು ಅವೆಲ್ಲ ನಮಗೆ ಸಹಾಯಕವಾಗಿ ಬರುತ್ತವೆ. ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಬೋದು. ಇನ್ನು ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಮೇಷರಾಶಿಯವರು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಬೋದು. ಜೊತೆಗೆ ಚಂದ್ರ ಅನುಗ್ರಹ ಇರುವಂಥ 5, 8, 9ನೇ ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಂಖ್ಯೆ 2 ಬಳಸ್ಕೊಳ್ಬೋದು. ಇನ್ನು ಬಳಸುವಂಥ ಸಂಖ್ಯೆಗಳು ನೀವು 7 ಮತ್ತು 8 ನಿರಂತರವಾಗಿ ಬಳಸ್ಕೊಳ್ಳಿ. ಚಂದ್ರ ಅನುಗ್ರಹ ಇರುವಂಥ 3 ದಿನಗಳಲ್ಲಿ ಸಂಖ್ಯೆ 2 ಬಳಸಿಕೊಳ್ಳುವಂಥದ್ದು. ಎಲ್ಲವೂ ಈ ಮೇಷರಾಶಿಗೆ ಸಂಬಂಧಿತ ಈ ವಾರದ ಭವಿಷ್ಯಗಳನ್ನು ನೀವು ಗಮನಿಸ್ತಾಯಿತು. ಎಲ್ಲ ಮೇಷರಾಶಿಯರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಶುಭ ಆರಂಭ ಆಗ್ತದೆ. ಆರಂಭದ 3 ದಿನಗಳು ನಿಮಗೆ ಅತ್ಯಂತ ಶುಭ ಲಾಭ ಕೊಡುವಂಥ ಒಂದು ಉತ್ತಮವಾದ ಸನ್ನಿವೇಶ ನಿರ್ಮಾಣ ಆಗಿದೆ. ಆರಂಭದ 3 ದಿನ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳಲ್ಲಿ ನಿಮಗೆ ಆರಂಭದ 5ನೇ ತಾರೀಕಿನಂದು ವಿಶೇಷವಾಗಿ ಕರ್ಮಸ್ಥಾನದಲ್ಲಿ ಚಂದ್ರನು, 6, 7ರಲ್ಲಿ ಅಲ್ಲಿ ಲಾಭಸ್ಥಾನದಲ್ಲಿ ಚಂದ್ರನು ಬಂದಿರುವ ಕಾರಣ ಅಲ್ಲಿ ವಿಶೇಷವಾದ ಆರ್ಥಿಕವಾದ ಲಾಭ, ಹಣಕಾಸಿನ ಉತ್ತಮ ಆಗುವಂಥದ್ದು, ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಲವಾರು ಒಂದು ಮಹತ್ವದ ವಿಚಾರಗಳು ನಿರ್ಧಾರ ಆಗುವಂಥದ್ದು, ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಪ್ರಗತಿ, ಹೊಸ ಉದ್ಯೋಗ ಹುಡುಕರಿಗೆ ಹೊಸ ಉದ್ಯೋಗದ ಒಂದು ಅವಕಾಶ, ಅದೇ ರೀತಿ ಇನ್ನು ಏನಾದರೂ ಉದ್ಯಮ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೂ ಅವರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ಹೊಸ ಆರ್ಡರ್ಗಳು ಸಿಗುವಂಥದ್ದು, ಹೊಸ ಯೋಜನೆಗಳಂದರೆ ಪ್ರಾಜೆಕ್ಟ್ಗಳಿಗೆ ಚಾಲನೆ ಸಿಗುವಂಥದ್ದು, ಈ ರೀತಿ ಹಲವಾರು ಉತ್ತಮ ಒಂದು ಸನ್ನಿವೇಶಗಳು ಈ ವಾರದ ಆರಂಭದಲ್ಲಿ ನಿರ್ಮಾಣ ಆಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನವೂ ನಿಮಗೆ ಆರ್ಥಿಕವಾಗಿಯೂ, ಆರೋಗ್ಯ ವಿಚಾರವಾಗಿಯೂ, ಹಣಕಾಸು ವಿಚಾರವಾಗಿಯೂ, ಜೊತೆಗೆ ಕೌಟುಂಬಿಕ ವಿಚಾರ ಬಹಳ ಉತ್ತಮವಾದ ವಾತಾವರಣ ಇರುತ್ತೆ. ಕೆಲವೊಬ್ಬರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ, ಬಂಧು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ, ಈ ರೀತಿ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು 5, 6, 7ರಲ್ಲಿ ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಆ ಬಳಿಕ 8, 9 ಬುಧವಾರ, ಗುರುವಾರ ಸ್ವಲ್ಪ ಮಟ್ಟಿಗೆ ವಿರುದ್ಧವಾದ ಪರಿಣಾಮ ಕೊಡುವಂಥ ದಿನ ಆಗಿರುತ್ತೆ. 8, 9ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆರ್ಥಿಕವಾಗಿ ನಷ್ಟಗಳಾಗುವಂಥದ್ದು, ಜೊತೆಗೆ ಏನಾದರೂ ವೈರತ್ವದ ಭಾವನೆಗಳು ಬರುವಂಥದ್ದು, ಇತರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು, ಅಥವಾ ಇತರರು ನಿಮ್ಮನ್ನು ವಿರೋಧಿಸೋದಾಗಲಿ, ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಅಥವಾ ಸಹೋದ್ಯೋಗಿಗಳಿಂದ ವೈರುಧ್ಯದ ಮಾತುಗಳು, ಮನೆಯಲ್ಲಿ ಸಹ ಈ ಬಾಂಧವ್ಯದ ಸ್ವಲ್ಪ ಕೊರತೆ ಬರುವಂಥದ್ದು, ಮನಸ್ಸಿಗೆ ಏನಾದರೂ ಬೇಜಾರಾಗುವ ದುಃಖವಾದ ಘಟನೆಗಳು ಜರುಗುವಂಥದ್ದು, ಆರ್ಥಿಕವಾಗಿಯೂ ಅಷ್ಟು ಉತ್ತಮ ಇಲ್ಲ, ಹಣಕಾಸಿನ ನಷ್ಟ ಕಷ್ಟಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಮತ್ತು ಹಣದ ವಿಚಾರವಾಗಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ಪ್ರಮುಖ ನಿರ್ಧಾರಗಳಿಗೆ ಅಷ್ಟು ಉತ್ತಮವಾದ ದಿನ ಆಗಿರೋದಿಲ್ಲ 8, 9 ಈ ಬುಧವಾರ, ಗುರುವಾರ. ಇನ್ನು ಕೊನೆಯ 2 ದಿನಗಳು ಮತ್ತೊಮ್ಮೆ ನಿಮಗೆ ಶುಭತನ್ನು ಕೊಡ್ತಾ ಇರ್ತವೆ. ಶುಕ್ರವಾರ, ಶನಿವಾರ 10, 11 ಜನವರಿ 10, 11ರಲ್ಲಿ ಮತ್ತೊಮ್ಮೆ ನಿಮಗೆ ಉತ್ತಮವಾದ ಅವಕಾಶ. ಅಲ್ಲಿ ನಿಮ್ಮ ಜನ್ಮ ರಾಶಿಯಲ್ಲಿ ಬಂದಂಥ ಚಂದ್ರನಿಂದಾಗಿ ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿದೆ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ನಿಮ್ಮ ತಾಯಿಯ ಕುಟುಂಬದಿಂದ ಅಥವಾ ಇದ್ದರೆ ತಾಯಿಯ ಕುಟುಂಬದ ಮೂಲದಿಂದ ನಿಮಗೇನಾದರೂ ಕೊಡುಗೆಗಳು ಬರೋದಾಗಲಿ, ಅಥವಾ ತಾಯಿಯ ಒಂದು ಕುಟುಂಬದ ಸದಸ್ಯರಿಂದ ನಿಮ್ಮ ಸೋದರ ಮಾವನೋ ಅಥವಾ ಇನ್ನಿತರ ನಿಮಗೆ ಸಹೋದರ ಸಂಬಂಧಿಗಳು ಅವರಿಂದ ಏನಾದರೂ ಒಂದು ಕೊಡುಗೆಗಳು, ಬಹುಮಾನ, ಉಡುಗೊರೆಗಳು ಬರೋದಾಗಲಿ, ಅಥವಾ ಅವರ ಜೊತೆಗೆ ಉತ್ತಮವಾದ ಒಂದು ಹಬ್ಬದ ವಾತಾವರಣ ಕಳೆಯುವಂತಾಗಲಿ ಇತ್ಯಾದಿ ಹಲವಾರು ಉತ್ತಮ ಘಟನೆಗಳು ಜರುಗುತ್ತವೆ. ಮನಸ್ಸಿನ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿಕ್ಕೆ ಅವಕಾಶಗಳು ಬರಲಿವೆ. ಆರ್ಥಿಕವಾಗಿ ಉತ್ತಮ ಇದೆ. ವ್ಯಾಪಾರ ಉದ್ಯೋಗದವರು ಸಹ ಉತ್ತಮವಾದ ಫಲ ಈ ಶುಕ್ರವಾರ, ಶನಿವಾರ ಕಂಡು ಬರಲಿದೆ. ಹಾಗಾಗಿ ವೃಷಭ ರಾಶಿಯವರು ಈ ವಾರದ ಒಂದು ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ಆರಂಭದಲ್ಲಿ 3 ದಿನಗಳು ನಿಮಗೆ ಅತ್ಯುತ್ತಮ, ಜೊತೆಗೆ ಕೊನೆಯ 2 ದಿನಗಳು ಮತ್ತೆ ಅತ್ಯುತ್ತಮವಾಗಿ ಬಂದಿದೆ. ಮಧ್ಯದಲ್ಲಿ 2 ದಿನ ಅಂದರೆ ಬುಧವಾರ, ಗುರುವಾರ 8, 9ರಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಹೆಜ್ಜೆ ವಹಿಸಿದರೆ ಈ ವಾರದಲ್ಲಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಲಿ, ಯಾವುದೇ ಕೊಡುಕೊಳ್ಳಿಕ್ಕೆ ಒಪ್ಪಂದ, ಸಹಿ, ರಿಜಿಸ್ಟ್ರೇಷನ್ ಇತ್ಯಾದಿಗಳನ್ನು ಮಾಡಲಿಕ್ಕೆ ಸಹ ಈ ವಾರದ 5 ಶುಭ ದಿನಗಳನ್ನು ಆಯ್ಕೆ ಮಾಡಿಕೊಳ್ಬೋದಾಗಿದೆ. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಹಾಗೆಯೇ ನಿಮಗೆ ಅಲ್ಲಿ ಬುಧ ಅನುಗ್ರಹ ಇರುತ್ತೆ, ಶುಕ್ರ ಅನುಗ್ರಹ ಇರುತ್ತೆ, ಚಂದ್ರ ಅನುಗ್ರಹ ಅಂದರೆ 3 ಶುಭ ಗ್ರಹಗಳು ಅಂತ ಹೇಳ್ತೀವಿ. 3 ಶುಭ ಗ್ರಹಗಳ ಅನುಗ್ರಹ ಏಕಕಾಲದಲ್ಲಿ ಬಂದಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಅದೇ ರೀತಿ ನಿಮಗೆ ಅಲ್ಲಿ ರಾಹು ಪೂರಕವಾಗಿರ್ತಾನೆ. ಅನೇಕ ರೀತಿಯ ಆಕಸ್ಮಿಕ ಲಾಭಗಳಿಗೂ ಸಹ ಆತನ ಕಾರಕನಾಗಿರ್ತಾನೆ. ಇವೆಲ್ಲ ಬಣ್ಣಗಳನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 2, 4, 5, 6, 2, 4, 5, 6 ಎಂಬಂಥ ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಈ ವಾರವು ಎಲ್ಲ ವೃಷಭ ರಾಶಿಯರಿಗೆ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಉತ್ತಮ ಆರಂಭ ಎಂದು ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಲಾಭ, ಆದಾಯಗಳು ಹೆಚ್ಚಳಾಗುವಂಥದ್ದು, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ಭಾನುವಾರದಲ್ಲಿ ಹಣಕಾಸಿಗೆ ಸಂಬಂಧವನ್ನು ಬಹಳ ಉತ್ತಮ ಇದೆ. ಆದರೆ ಭಾನುವಾರ ಸ್ವಲ್ಪ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಮಾತಿನ ಚಕಮಕಿಗಳು, ಏನಾದರೂ ಬೇಜಾರಾಗುವಂಥ ಘಟನೆಗಳು, ಅದೇನಾದರೂ ಒಂದು ದುಃಖದ ಒಂದು ಸನ್ನಿವೇಶಗಳು ಭಾನುವಾರದಲ್ಲಿ ಎದುರಾಗ್ಬೋದು. ಆರ್ಥಿಕವಾಗಿ ಉತ್ತಮ ಇದೆ. ಇನ್ನು ವೈಯಕ್ತಿಕವಾಗಿ ಸ್ವಲ್ಪ ಮಧ್ಯಮವಾದ ಪರಿಣಾಮಗಳು ಭಾನುವಾರದಂದು ಬರುತ್ತೆ. ಸೋಮವಾರ, ಮಂಗಳವಾರ 6 ಮತ್ತು 7ನೇ ತಾರೀಕು 6, 7 ಎಂಬ ಪಾಲಿಗೆ ಉತ್ತಮ ದಿನ. ಯಶಸ್ಸು, ಕೀರ್ತಿ, ಜಯ, ಲಾಭ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಸಿದ್ಧ ಆಗಿವೆ. ಜೊತೆಗೆ ಮಾಡುವಂಥ ವೃತ್ತಿನ ವ್ಯಾಪಾರ ಉದ್ಯೋಗದಲ್ಲಿ
ಅನೇಕ ರೀತಿಯ ಮಹತ್ವದ ಬದಲಾವಣೆಗಳಾಗುವುದಾಗಲಿ, ದೀರ್ಘಕಾಲದಿಂದ ಕಾಯುತ್ತಾ ಇದ್ದ ಯಾವುದೊಂದು ಅವಕಾಶಗಳು ನಿಮಗೆ ಈ ದಿನ ಸಿಗೋದಾಗಲಿ, ಇನ್ನು ಯಾರೋ ರಿಯಲ್ ಎಸ್ಟೇಟು, ಭೂಮಿ ವ್ಯವಹಾರ ಇರ್ಬೋದು, ಟೂರು ಟ್ರಾವೆಲ್ ಇರ್ಬೋದು, ಅಥವಾ ಇವೆಂಟ್ ಮ್ಯಾನೇಜ್ಮೆಂಟು, ಕೇಟರಿಂಗು, ಮತ್ತು ಇನ್ನಿತರ ಯಾವುದೇ ರೀತಿಯ ಇನ್ನಿತರವಾದ ಮನೋರಂಜನಾ, ಯಾಕೆಂದರೆ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಂತ ಎಂಟರ್ಟೈನ್ಮೆಂಟ್ ಫೀಲ್ಡ್, ಟಿ ವಿ, ಸಿನಿಮಾ ಮಾಧ್ಯಮದಲ್ಲಿ ಕೆಲಸ ಮಾಡೋರಿಗೆ ಈ ದಿನ ಹೊಸ ಅವಕಾಶಗಳು ಬರ್ಬೋದು. ಹೊಸ ಪ್ರಾಜೆಕ್ಟ್ನಲ್ಲಿ ಚಾನ್ಸ್ ಸಿಗೋದಾಗಲಿ, ಹೊಸ ರೀತಿಯ ಏನಾದರೂ ಒಂದು ಚಟುವಟಿಕೆಗಳು ನಿಮಗೆ ಅವಕಾಶಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಇನ್ನು ಸರ್ಕಾರದ ಮೂಲಕ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ನಿಮ್ಮ ಪರವಾಗಿ ಆಗುತ್ತೆ. ಹಾಗಾಗಿ 6, 7ನೇ ತಾರೀಕು ಸೋಮವಾರ, ಮಂಗಳವಾರ ಮಿಥುನ ರಾಶಿಗೆ ಅತ್ಯಂತ ಶುಭ ಫಲ ಕೊಡುವಂಥ ದಿನಗಳಾಗಿವೆ. ಆ ಬಳಿಕ 8, 9 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಈ ದಿನ ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರನು ಬಂದಿರುವ ಕಾರಣ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಆಗಲಿವೆ. ಹಿಂದೆ ಪೆಂಡಿಂಗ್ ಇದ್ದಂಥ ದೊಡ್ಡ ಮೊತ್ತದ ಹಣ ಬರೋದಾಗಲಿ, ಅಥವಾ ನಿಮಗೆ ಯಾರಾದರೂ ನೀವು ಕೊಟ್ಟಂಥ ಸಾಲದ ಹಣ ವಾಪಸ್ ಬರೋದಾಗಲಿ, ಅಥವಾ ಇನ್ನಿತರ ಮೂಲಗಳಿಂದ ನಿಮಗೆ ಹೂಡಿಕೆ ಮಾಡಿದ ಹಣದಲ್ಲಿ ಸ್ವಲ್ಪ ಲಾಭಾಂಶ ಬರೋದಾಗಲಿ, ಇಂತಹ ಹಲವಾರು ಶುಭ ವಾರ್ತೆಗಳು ಬರ್ತವೆ. ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ಆಗಲಿವೆ. ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಚೆನ್ನಾಗಿರುತ್ತೆ. ಅನೇಕ ರೀತಿಯ ಸಭೆ ಸಮಾರಂಭ ಅಥವಾ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಬರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳು 8, 9ರಂದು ನೀವು ನಿರೀಕ್ಷೆ ಮಾಡ್ಬೋದು, ಬುಧವಾರ, ಗುರುವಾರದಂದು. ಇನ್ನು ಕೊನೆಯ 2 ದಿನ ಶುಕ್ರವಾರ, ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಶುಕ್ರವಾರ, ಶನಿವಾರ ಸ್ವಲ್ಪ ವೈಯಕ್ತಿಕ ವಿಚಾರವಾಗಿ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರಿಸಬೇಕು. ಅಲ್ಲಿ ವೈರತ್ವಗಳು ಬರೋದು, ಮಾತಿನ ಕಲಗಳು ಬರುವಂಥದ್ದು, ಪರಸ್ಪರ ವಾಗ್ವಾದಗಳು ಆರಂಭ ಅಥವಾ ಆರೋಪ ಪ್ರತ್ಯಾರೋಪಗಳು ಆಗುವಂಥದ್ದು ನಿಮ್ಮ ಮನೆಯಲ್ಲೂ ಜರುಗುತ್ತೆ, ವೃತ್ತಿ ಜಾಗದಲ್ಲೂ ಉದ್ಯೋಗ ಜಾಗದಲ್ಲೂ ಜರುಗಬಹುದಾಗಿದೆ. ಹಾಗಾಗಿ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರಿಸಬೇಕು. ಜೊತೆಗೆ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಗಳಿಗೆ ಕೈ ಹಾಕೋದಾಗಲಿ, ಪ್ರಮುಖವಾದ ನಿರ್ಧಾರಗಳನ್ನು ಮಾಡೋದಾಗಲಿ, ಸಹಿ ಒಪ್ಪಂದ ಇತ್ಯಾದಿಗಳನ್ನು ಮಾಡೋದಾಗಲಿ ಈ 10, 11ರಂದು ಅಷ್ಟು ಉತ್ತಮವಾಗಿರೋದಿಲ್ಲ. ಹಾಗೆ ಎಲ್ಲವೂ ವಿರುದ್ಧವಾದ ಪರಿಣಾಮಗಳು ಆಗ್ಬೋದು, ಅಥವಾ ಅದರಲ್ಲಿ ನೀವು ಮೋಸ ವಂಚನೆಗೆ ಒಳಗಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಅಷ್ಟೊಂದು ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿ ಇರುವುದಿಲ್ಲ. ವ್ಯಯಸ್ಥಾನದಲ್ಲಿ ಚಂದ್ರನಿರೋ ಕಾರಣ ನಷ್ಟ ಕಷ್ಟಗಳ ಸೂಚನೆ ಬಹಳ ಇರುತ್ತೆ. ಒಟ್ಟಿನಲ್ಲಿ ಈ ಮಿಥುನ ರಾಶಿಯವರಿಗೆ ಆರಂಭದ ದಿನಗಳು ಉತ್ತಮವಾಗಿ ಬಂದಿವೆ. 5, 6, 7, 8, 9 ನಿರಂತರವಾಗಿ 5 ದಿನಗಳು ಸಹ ನೀವು ಉತ್ತಮ ಫಲವನ್ನು ಈ ಚಂದ್ರನ ಅನುಗ್ರಹದಿಂದ ಪಡೆಯಲಿದ್ದೀರಾ. ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಅನೇಕ ಉತ್ತಮ ಸಂಗತಿಗಳು ಆಗುವಂಥ ದಿನ ಈ ವಾರಗಳು ಆಗಿರ್ತವೆ. ಈ ವಾರದಲ್ಲಿ ಮಿಥುನ ರಾಶಿಯವರು ಬಳಸ್ಕೋದ ಬಣ್ಣಗಳು ಉಷ್ಣ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 4, 6, 2, 4, 6 ಎಂಬಂಥ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ, ನಾವು ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಗೆ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳು ಬರ್ತಾಯಿವೆ. ಆರಂಭದಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ ನಿರಂತರವಾಗಿ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು, ಅಥವಾ ಈಗಾಗಲೇ ಯಾರಿಗೆ ಅನಾರೋಗ್ಯ ಸಮಸ್ಯೆ ಉಳ್ಳಂಥವರಿಗೆ ಆ ಸಮಸ್ಯೆಗಳು ಸ್ವಲ್ಪ ಈ 3 ದಿನಗಳು ಸ್ವಲ್ಪ ಹೆಚ್ಚು ಕಾಣಿಸ್ಕೊಳ್ಬೋದು. ಬಿ ಪಿನೋ, ಶುಗರೋ, ಜಾಯಿಂಟ್ ಪೇನೋ, ಅಲರ್ಜಿನೋ, ಅಸ್ತಮನೋ ಇದ್ದರೆ 5, 6, 7ರಲ್ಲಿ ನಿಮಗೆ ಸ್ವಲ್ಪ 3 ದಿನಗಳಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ ಇಂಥ ಒಂದು ಬಾಧೆಗಳು ಸ್ವಲ್ಪ ಹೆಚ್ಚು ಬರ್ಬೋದು. ಆರೋಗ್ಯದ ಕಾಳಜಿ ಮೊದಲನೇದಾಗಿ. ಎರಡನೇದಾಗಿ ಹಣಕಾಸಿನ ವಿಚಾರವನ್ನು ಎಚ್ಚರಿಕೆ ವಹಿಸಬೇಕು. ಹಣಕಾಸು ನಿಮ್ಮದೇ ತಪ್ಪಿನಿಂದ ನಷ್ಟ ಆಗೋದಾಗಲಿ, ಅಥವಾ ಆಕಸ್ಮಿಕವಾದ ಖರ್ಚುಗಳಿಗೆ ನೀವು ಹೆಚ್ಚಿನ ಮೊತ್ತ ದಂಡವನ್ನು ತೆರೆದಾಗಲಿ ಎಲ್ಲ ಆಗುತ್ತೆ. ಇದರಲ್ಲಿ ಸ್ವಲ್ಪ ನೀವು ಒಂದು ನಿಮ್ಮದೇ ತಪ್ಪಿನಿಂದ ಹಣಕಾಸಿನ ಸ್ವಲ್ಪ ನೀವು ನಷ್ಟ ಒಳ್ಳೆಕಾಲದಲ್ಲಿ ಕಳೆದುಕೊಳ್ಳುವುದಾಗಲಿ ಸಾಧ್ಯತೆ ಬರುತ್ತೆ. ಜೊತೆಗೆ ಮನಸ್ಸಿಗೆ ಏನಾದರೂ ಬೇಜಾರಾಗುವಂಥ ಘಟನೆ ನಿಮ್ಮ ವೃತ್ತಿ ಜಾಗದಲ್ಲೂ ಆಗ್ಬೋದು, ಅಥವಾ ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಆ ಸಹೋದ್ಯೋಗಿಗಳಿಗೆ ವಾದಗಳು, ಭಿನ್ನಾಭಿಪ್ರಾಯಗಳು ಬಂದು ಅದರಿಂದ ಮನಸ್ಸಿಗೆ ನಿಮಗೆ ಬೇಜಾರಾಗುವಂಥ ಘಟನೆಗಳು ವೃತ್ತಿ ಜಾಗದಲ್ಲಿ ಆಗ್ಬೋದು. ಹಾಗಾಗಿ ಅನೇಕ ರೀತಿಯಲ್ಲಿ ನಿಮಗೆ ತನು ಮನ ಧನದ ವಿಚಾರವಾಗಿ 3 ದಿನಗಳಲ್ಲಿ ಸ್ವಲ್ಪ ಚಂದ್ರನು ಅಲ್ಲಿ ವಿರುದ್ಧವಾದ ಸ್ಥಿತಿಯಲ್ಲಿರುವ ಕಾರಣ ನಿಮಗೆ 8, 9ರ ಸ್ಥಾನ ಚಂದ್ರನಾಗುತ್ತಾನೆ. ಹಾಗಾಗಿ ಈ ಭಾನುವಾರ, ಸೋಮವಾರ, ಮಂಗಳವಾರದಲ್ಲಿ 3 ದಿನ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ಪ್ರಮುಖ ಕೆಲಸಗಳಿಗೆ, ನಿರ್ಧಾರಗಳಿಗೆ, ಒಪ್ಪಂದ, ಸಹಿ ಇತ್ಯಾದಿಗಳಿಗೆ ಈ 3 ದಿನಗಳು ಅಷ್ಟೊಂದು ಪ್ರಮುಖವಾಗಿ ಉತ್ತಮವಾಗಿ ಇರುವುದಿಲ್ಲ. ಆ ಬಳಿಕ ಬರುವಂಥ ಮತ್ತೆ ವಾರದ ಉಳಿದ ದಿನಗಳು ಅಂದರೆ 8, 9, 10, 11 4 ದಿನಗಳು ನಿಮಗೆ ಉತ್ತಮ ಫಲಗಳನ್ನು ಚಂದ್ರನ ಅನುಗ್ರಹದಿಂದ ಸಿಗ್ತಾಯಿದೆ. ಕರ್ಮಸ್ಥಾನ, ಲಾಭಸ್ಥಾನದಲ್ಲಿ ಚಂದ್ರನು ಇರುವ ಕಾರಣ ನಿಮಗೆ 8, 9ರಲ್ಲಿ ಅನೇಕ ರೀತಿಯ ಕಾರ್ಯಸಿದ್ಧಿ, ಜಯಗಳಾಗುವಂಥದ್ದು, ಲಾಭ, ಯಶಸ್ಸು ಸಿಗುವಂಥದ್ದು, ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಯಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶ, ಯುವಕರು ಸಾಧಕರಿಗೆ ಅನೇಕ ರೀತಿಯ ಒಂದು ಪ್ರಶಸ್ತಿ ಪುರಸ್ಕಾರಗಳು ಬರುವಂಥದ್ದು. ಇದಕ್ಕೆ ಹಿಂದೆ ನೀವು ಏನು ಟ್ರೈ ಮಾಡಿ ಅದರಲ್ಲಿ ಆಸೆ ಬಿಟ್ಟಿರ್ತೀರ, ಅದು ಈಗ ಆಕಸ್ಮಿಕವಾಗಿ ಆ ಆಸೆ ಬಿಟ್ಟಂಥ ಒಂದು ವಿಚಾರಗಳು ಈಗ ಮತ್ತೆ ಚಿಗುರಿ ನಿಮಗೆ ಉತ್ತಮವಾದ ಫಲಿತಾಂಶ ಅಥವಾ ಫಲಗಳು ಈ ದಿನ ಬರುವಂಥದ್ದು ಎಲ್ಲ ಆಗುತ್ತೆ. ಹಾಗಾಗಿ ಆಕಸ್ಮಿಕವಾದ ಉತ್ತಮವಾದ ಲಾಭಗಳ ಸುದ್ದಿಗಳು, ಶುಭ ಸುದ್ದಿಗಳು ಈ ದಿನ ಬರಲಿವೆ 8, 9ರಂದು. ಹಾಗೆಯೇ 10, 11 ನಿಮಗೆ ಲಾಭದ ಸ್ಥಾನದಿಂದ ಚಂದ್ರನು ಅನೇಕ ರೀತಿಯ ಲಾಭಗಳಾಗುವಂಥದ್ದು, ಅನೇಕ ಮೂಲಗಳಿಂದ ಹಣಗಳು ಬರುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಆಗುವಂಥದ್ದು, ಉದ್ಯೋಗಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೆ ಪ್ರಗತಿ, ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಸಾಂಸಾರಿಕವಾದ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದು ಈ ದಿನ ನಿವಾರಣೆ ಆಗುವಂಥದ್ದು, ಶುಭ ಸಮಾರಂಭ, ಯಾತ್ರಾ ಸ್ಥಳಗಳ ಸಂದರ್ಶನ, ಪ್ರವಾಸ ಮುತ್ಯಾದಿಗಳೆಲ್ಲ ಉತ್ತಮ ಆಯ್ಕೆಗಳು 10, 11ರಲ್ಲಿ ನಿಮಗೆ ಕಂಡುಬರುತ್ತೆ. ಶುಕ್ರವಾರ, ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಹಾಗಾಗಿ ಈ ವಾರದಲ್ಲಿ ಆರಂಭದ 3 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಆದರೆ ಉಳಿದ 4 ದಿನಗಳು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ
4 ದಿನಗಳು ನಿಮಗೆ ಪ್ರಮುಖವಾಗಿ ಉತ್ತಮ ಫಲ ಸಾಧನೆಯನ್ನು ಇಷ್ಟಾರ್ಥವನ್ನು ಕೊಡುವಂಥ ದಿನಗಳಾಗಿವೆ. ಜೊತೆಗೆ ಈ ವಾರ ಪೂರ್ತಿ ನಿಮಗೆ ರವಿ ಅಥವಾ ಸೂರ್ಯ ದೇವರ ಅನುಗ್ರಹ ಇರುವ ಕಾರಣ ಅಲ್ಲಿ ಸೂರ್ಯ ಭಗವಂತನ ಆಶೀರ್ವಾದದಿಂದ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲದ ಕೆಲಸ, ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿಗಳನ್ನು ಈ ವಾರದಲ್ಲಿ ಮಾಡಬಹುದಾಗಿದೆ. ಜೊತೆಗೆ ಈ ವಾರದಲ್ಲಿ ನಿಮಗೆ ಬುಧ ಶುಕ್ರರ ಅನುಗ್ರಹ ಭಾಳ ಉತ್ತಮವಾಗಿರೋದ್ರಿಂದ ಹಣಕಾಸಿನ ಕೊರತೆ ಇರೋದಿಲ್ಲ. ಆರ್ಥಿಕವಾಗಿ ಬಹಳ ಉತ್ತಮವಾದ ವಾರ, ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳು ಆಗುವಂಥ ಉತ್ತಮವಾದ ದಿನದ ವಾರಗಳಾಗಿರ್ತವೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 2, 5, 6, 7 1, 2, 5, 6, 7 ಸಂಖ್ಯೆಗಳು ಬಳಸ್ಕೊಳ್ಳಿ. ಪಂಚಗ್ರಹಗಳ ಬೆಂಬಲದಿಂದ ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸೋಣ ನಾವು ಸಿಂಹರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡುಬಂದಿದೆ. ಅಂದರೆ ಹಣಕಾಸು ವಿಚಾರ, ಆರೋಗ್ಯ ವಿಚಾರಕ್ಕೆ ಉತ್ತಮ ಇದೆ. ವೈಯಕ್ತಿಕ ವಿಚಾರಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಅಷ್ಟೇ ಹೊರತು ನಿಮಗೆ ಆರೋಗ್ಯ, ಹಣಕಾಸು ವಿಚಾರ ಭಾನುವಾರ ಉತ್ತಮ ಫಲನಿದೆ. ವೈಯಕ್ತಿಕದಲ್ಲಿ ಅಂದರೆ ಮನೆಯಲ್ಲೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೋ ಅಥವಾ ಮಿತ್ರರಲ್ಲೋ ಏನಾದರೂ ಒಂದು ಮಾತಿನ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಅವರು ಹೇಳಿದ ಒಂದು ಮಾತು ನಿಮಗೆ ರುಚಿತರು ಅಥವಾ ನೀವು ಹೇಳಿದ ಮಾತು ಅವರಿಗೆ ಅಪತ್ಯ ಆಗುವಂಥ ಮುಂತಾದ ಘಟನೆಗಳ ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ, ಇರುಸು ಆಗುವಂಥ ಘಟನೆಗಳು ಆಗ್ಬೋದಾಗಿದೆ. ಅದರ ಹೊರತು ನಿಮ್ಮ ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಎಲ್ಲ ಉತ್ತಮವಾದ ಫಲಗಳನ್ನು ಭಾನುವಾರ ನಿರೀಕ್ಷೆ ಮಾಡ್ಬೋದು. ಇನ್ನು ಸೋಮವಾರ ಮಂಗಳವಾರ ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಸೋಮವಾರ ಮಂಗಳವಾರ ಸ್ವಲ್ಪ ಕಲಹದ ದಿನ ಆಗಿರುತ್ತೆ. ಈ ದಿನ ಸ್ವಲ್ಪ ಕಲಹ ವಾಗ್ವಾದ ಬರುತ್ತೆ. ಮನೆಯಲ್ಲಿಯೂ ಬರ್ಬೋದು ಅಥವಾ ವೃತ್ತಿ ಜಾಗದಲ್ಲೂ ಬರ್ಬೋದು, ಮೇಲಧಿಕಾರಿಗಳ ಜೊತೆ ಬರ್ಬೋದು, ಸಹೋದ್ಯೋಗಿಗಳ ಜೊತೆ ಬರ್ಬೋದು, ಜೊತೆಗೆ ಮನೆಯಲ್ಲಿ ಗಂಡ ಹೆಂಡತಿರ ಮಧ್ಯೆ ಅಥವಾ ತಂದೆ ಮಕ್ಕಳ ಮಧ್ಯೆ, ಅತ್ತೆ ಮಾವ ಮುಂತಾದರ ಮಧ್ಯೆ ಸಹ ಮಾತಿನ ಕಲಹ, ಭಿನ್ನಾಭಿಪ್ರಾಯ ಬರುತ್ತೆ. ಜೊತೆಗೆ ಆರ್ಥಿಕವಾಗಿ ಸಣ್ಣ ಪುಟ್ಟ ನಷ್ಟಗಳಾಗುವಂಥದ್ದಾಗಲಿ ಅಥವಾ ಆರ್ಥಿಕವಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಏನೋ ಅಡೆತಡೆ, ವಿಘ್ನಗಳು ಬರೋದಾಗಲಿ, ಅದು ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸ್ವಲ್ಪ ವಿಳಂಬ ಅಥವಾ ವಿಘ್ನಗಳು ಬರುವಂತಹ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಸೋಮವಾರ ಮಂಗಳವಾರದಂದು. ಆ ಬಳಿಕ ಬುಧವಾರ ಗುರುವಾರ ಸಾಮಾನ್ಯ ದಿನ ಆಗಿರುತ್ತೆ. ಆರೋಗ್ಯ ವಿಚಾರ ಉತ್ತಮ ಇದೆ. ವ್ಯಾಪಾರ ವೃತ್ತಿ ವಿಚಾರ ಸಹ ಉತ್ತಮ ಇದೆ. ವೈಯಕ್ತಿಕ ವಿಚಾರ ಉತ್ತಮ ಇದೆ. ಆರ್ಥಿಕವಾಗಿ ಸ್ವಲ್ಪ ಅಷ್ಟು ಉತ್ತಮ ಇಲ್ಲ. ಆರ್ಥಿಕವಾಗಿ ಅಂದರೆ ಹಣಕಾಸಿನ ಬಗ್ಗೆ, ಹಣಕಾಸು ಸ್ವಲ್ಪ ನಷ್ಟ ಆಗೋದಾಗಲಿ, ಅನಿರೀಕ್ಷಿತ ಖರ್ಚುಗಳು ಬರೋದಾಗಲಿ ಅಥವಾ ಅನಪೇಕ್ಷಿತ ಖರ್ಚುಗಳು ಬರೋದಾಗಲಿ, ಯಂತ್ರ ವಾಹನ ರಿಪೇರಿ, ಆಸ್ಪತ್ರೆ ಖರ್ಚು, ಔಷಧ ಖರ್ಚು ಇವೆಲ್ಲ ಅನಪೇಕ್ಷಿತ, ಅಂದರೆ ಯಾರು ಇಷ್ಟಪಡುವಂಥ ಖರ್ಚಲ್ಲ, ಅಂಥ ಅನಿಷ್ಟವಾದ ಖರ್ಚುಗಳು ಸ್ವಲ್ಪ ನಿಮಗೆ ಸ್ವಲ್ಪ ತಲೆಗೆ ಚಿಂತನೆಯನ್ನು ಕೊಡ್ಬೋದಾಗಿದೆ. ಮನಸ್ಸಲ್ಲಿ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಜರುಗುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ನಿರಾಸಕ್ತಿ ಭಾವನೆ, ಒಂದು ಆಲಸ್ಯದ ಭಾವನೆ ಎಲ್ಲ ನಿರ್ಮಾಣ ಆಗುತ್ತೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ಇದನ್ನು ಉತ್ಸಾಹ ನಿಮಗೆ ಅಷ್ಟೊಂದು ಕೆಲಸ ಮಾಡೋದಿಲ್ಲ. 8, 9ರಂದು ಇಂಥ ವಿಚಾರವಾಗಿ ಎಚ್ಚರಿಕೆ ಇರಬೇಕು. ಯಾವುದೇ ರೀತಿಯ ನಷ್ಟಕ್ಕೆ, ಕಷ್ಟಕ್ಕೆ ಅಥವಾ ಮೋಸಕ್ಕೆ, ವಂಚನೆಗೆ ಒಳಗಾಗದಂತೆ ಎಚ್ಚರಬೇಕು 8, 9ರಂದು. ಇನ್ನು ಕೊನೆಯ 2 ದಿನಗಳು 10, 11 ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಶುಕ್ರವಾರ ಶನಿವಾರದಲ್ಲಿ ಇಷ್ಟಾರ್ಥ ಸಿದ್ಧಿದೆ, ಲಾಭ ವೃದ್ಧಿದೆ, ವ್ಯಾಪಾರ ಉದ್ಯೋಗ ಇತ್ಯಾದಿಗಳಲ್ಲಿ ಮುನ್ನಡೆ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು, ದೀರ್ಘಕಾಲದಿಂದ ಪೆಂಡಿಂಗಿದ್ದ ನಮಗೆ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥದ್ದು, ಇದಕ್ಕೆ ಯಾವುದೇ ರೀತಿ ಹಿಂದೆ ಮಾಡಿದ ಹೂಡಿಕೆಗೆ ಹೆಚ್ಚಿನ ಪ್ರತಿಫಲ ಇದೆ, ಹೆಚ್ಚಿನ ಲಾಭಾಂಶಗಳು ಬರುವಂಥದ್ದು, ಶುಭ ಸಿದ್ಧಿಗಳು ಬರುವಂಥದ್ದು, ಮಿತ್ರರಿಂದ ಬಂಧುಗಳಿಂದ ಸಹಕಾರ ಇದೆ, ಪ್ರಯಾಣ ಪ್ರವಾಸ ಹೋಗುವಂಥ ಅವಕಾಶ ಸಹ ಕಂಡುಬರುತ್ತೆ. ಹಾಗಾಗಿ 10, 11 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನವಾಗಿರುತ್ತೆ. ಒಟ್ಟಾಗಿ ಈ ಸಿಂಹರಾಶಿಯವರಿಗೆ ಆರಂಭದ ದಿನಗಳು ಸ್ವಲ್ಪ ಉತ್ತಮವಾಗಿ ಬಂದಿದೆ. ಆರಂಭದ ಭಾನುವಾರ, ಆ ಬಳಿಕ ಶುಕ್ರವಾರ ಶನಿವಾರ ಅತ್ಯುತ್ತಮ ದಿನವಾಗಿ ಬಂದಿದೆ. ಮಧ್ಯದ ದಿನಗಳಲ್ಲಿ ಸ್ವಲ್ಪ ಏರುಪೇರುಗಳು, ಮಾತಿನ ಕಲಗಳು ಅಥವಾ ಇನ್ನಿತರ ಯಾವುದೇ ಆರ್ಥಿಕವಾದ ಸ್ವಲ್ಪ ಏರುಪೇರುಗಳು ಬರ್ಬೋದಾಗಿದೆ. ಹಾಗಾಗಿ ಈ ಭಾನುವಾರ 5ನೇ ತಾರೀಕು ಜೊತೆಗೆ ಶುಕ್ರವಾರ ಶನಿವಾರ 10, 11ನೇ ತಾರೀಕನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಏಕೈಕ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಆಗಿರುತ್ತೆ. ಯಾಕಂದರೆ ಅಲ್ಲಿ ಶಿವರಾಶಿಯವರು ಗಮನಿಸಿಕೊಳ್ಳಿ, ನಿಮಗೆ ಇಲ್ಲಿ ಈ ವಾರದಲ್ಲಿ ಅಥವಾ ಹಲವಾರು ವಾರಗಳಿಂದ ಸ್ವಲ್ಪ ಗ್ರಹ ಬಲ ತುಂಬಾ ಕೊರತೆ ಇದೆ. ಅದನ್ನು ನಾನು ಹೇಳ್ತಾ ಇದ್ದೇನೆ. ಈ ವಾರದಲ್ಲೂ ಅಷ್ಟೇ ನಿಮಗೆ ಇತರ ಯಾವುದೇ ಗ್ರಹಗಳು ನಿಮಗೆ ಪೂರಕವಾಗಿಲ್ಲ. ಎಲ್ಲ ಗ್ರಹಗಳು ವಿರುದ್ಧವಾಗಿ. ಉದಾಹರಣೆಗೆ ಅಲ್ಲಿ ರವಿಯ ವಿಚಾರ ಗಮನಿಸಿದಾಗ ರವಿಯು ನಿಮಗೆ 13ರವರೆಗೂ ವಿರುದ್ಧವಾಗಿರ್ತಾನೆ. ಮಂಗಳನು ನಿಮಗೆ ಈಗ ವ್ಯಯಸ್ಥಾನದಲ್ಲಿರ್ತಾನೆ. ಬುಧನೂ ಪೂರಕವಾಗಿಲ್ಲ. ಗುರುವಿನ ಬಲ ಇರುವುದಿಲ್ಲ. ಶುಕ್ರನು ಸಹ ಈಗ ಷಷ್ಠದಲ್ಲಿರೋ ವಿರುದ್ಧವಾಗಿರ್ತಾನೆ. ಶನಿ ಮಹಾರಾಜರು ಸಪ್ತಮದಲ್ಲಿಯೋ, ರಾಹು ಅಷ್ಟಮದಲ್ಲಿಯೋ, ಕೇತು ನಿಮಗೆ ಧನದಲ್ಲಿ ಇರುವ ಕಾರಣ ಇಲ್ಲಿ ಇತರ ಯಾವುದೇ ಗ್ರಹಗಳ ಬೆಂಬಲ ಇಲ್ಲ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ ನೀವು. ಈ ವಾರನೂ ಕಳೆದ ವಾರನೂ ಹಾಗೆಯೇ. ಹಾಗಾಗಿ ಸಮೀಪದಲ್ಲಿ ನಿಮಗೆ ಅತ್ಯಂತ ಉತ್ತಮ ಫಲಗಳು ಒಂದು ಸ್ವಲ್ಪ ದೂರದಲ್ಲಿ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಈ ಸಿಂಹರಾಶಿಯವರು ಎಚ್ಚರವಾಗಿರಬೇಕು. ಕೇವಲ ಚಂದ್ರ ಅನುಗ್ರಹ ಇರುವಂಥ 3 ದಿನಗಳು ಬಂದಿವೆ. 5, 10, 11ರಲ್ಲಿ ಚಂದ್ರ ಅನುಗ್ರಹ ಸ್ವಲ್ಪ ಉತ್ತಮವಾಗಿರುತ್ತೆ. ಆ ದಿನಗಳನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಅನೈತಿಕ ವಿಚಾರ, ಅಕ್ರಮದ ವಿಚಾರ, ಅನ್ಯಾಯದ ವಿಚಾರಗಳ ಕೈ ಹಾಕಿದರೆ ನೀವು ತಕ್ಷಣವಾಗಿ ನಿಮ್ಮಲ್ಲಿ ಕಾನೂನು ಕ್ರಮ ಬರೋದು, ಬಂಧನ ಆಗುವ ಸಾಧ್ಯತೆ ಎಲ್ಲ ಬರುತ್ತೆ. ಹಾಗಾಗಿ ಆ ಬಗ್ಗೆ ಸಿಂಹರಾಶಿಯವರು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳಿಗೆ ಸಹ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅದರಲ್ಲಿ ಏನಾದರೂ ನಿಮ್ಮ ಮೇಲೆ ಒಂದು ಕಠಿಣವಾದ ಕ್ರಮಗಳು, ಶಿಕ್ಷೆಗಳು ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ. ಈ ವಾರದಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಬಳಸಬಹುದಾಗಿದೆ. ನಿಮ್ಮ ಒಂದು ದೋಷಗಳ ನಿವಾರಣೆಗೆ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ ಇರ್ಬೋದು ಅಥವಾ ನವಗ್ರಹಗಳ ಒಂದು ಆರಾಧನೆ ಮಾಡೋದು, ಈಶ್ವರ, ಶಿವ, ಗಣೇಶ, ಸುಬ್ರಹ್ಮಣ್ಯ ಸ್ವಾಮಿ, ಹನುಮಾನ್ ಮುಂತಾದ ದೇವತೆಗಳು ಭಕ್ತಿ ಮಾಡಬಹುದು. ಕಾಲಭೈರೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಶಕ್ತಿಗಳನ್ನು ಸಹ ನೀವು ಭಕ್ತಿ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಆ ಶತ್ರು ಪೀಡೆ, ನಾನಾ ರೀತಿಯ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಎಲ್ಲ ಶಿವರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಮುಂದೆ ಕನ್ಯಾ ರಾಶಿಗೆ ಈ ವಾರದ ಶುಭ ಆರಂಭದ 3 ದಿನಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲ ಕೊಡುವಂಥ ಒಂದು ಅವಕಾಶ ಬರ್ತಾಯಿದೆ. ಅಪರೂಪಕ್ಕೆ ಸಿಗುವಂಥ ಅವಕಾಶ. ಅಲ್ಲಿ ಷಷ್ಠ ಸಪ್ತಮದ ಚಂದ್ರ ಅನುಗ್ರಹವು ನಿಮಗೆ ಭಾನುವಾರ ಸೋಮವಾರದಂದು ಸುಖ ಶಾಂತಿಯನ್ನು, ಲಾಭವನ್ನು, ನೆಮ್ಮದಿಯನ್ನು ಕೊಡ್ತಾ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಮನೆಯಲ್ಲಿ ಶುಭ ವಾತಾವರಣ, ಶುಭ ಸಮಾರಂಭಗಳ ಸಿದ್ಧತೆ, ಜೊತೆಗೆ ಕೆಲವೊಬ್ಬರಿಗೆ ಮದುವೆಗೆ ಅಪೇಕ್ಷೆ ಪಡೋರಿಗೆ ಮದುವೆ ಫಿಕ್ಸ್ ಆಗೋದಾಗಲಿ, ಜಾಬ್ ಹುಡುಕೋರಿಗೆ ಜಾಬ್ ಸಿಗುವಂಥದ್ದಾಗಲಿ, ಜೊತೆಗೆ ಇನ್ನಿತರ ಯಾವುದೇ ನಿಮ್ಮ ವ್ಯಾಪಾರ ಅಥವಾ ಉದ್ಯಮವನ್ನು ಏನು ಎಕ್ಸ್ಪಾಂಡ್ ಮಾಡೋದಾಗಲಿ, ಹೊಸದರ ಆರಂಭ ಮಾಡೋದಾಗಲಿ ಇತ್ಯಾದಿಗಳಿಗೆ ಪ್ರಯತ್ನ ಮಾಡಿದರೆ ಆ ಪ್ರಯತ್ನದಲ್ಲಿ ನಿಮಗೆ ಹೆಚ್ಚಿನ ಸಫಲತೆಗಳು ಕಂಡುಬರ್ತವೆ. ಅನೇಕ ರೀತಿಯ ಶುಭ ಸುದ್ದಿಗಳನ್ನು ನೀವು ಕೇಳಿದ್ದೀರ. ಮನೆಯಲ್ಲಿ ಉತ್ತಮ ವಾತಾವರಣ, ವೃತ್ತಿ ಜಾಗದಲ್ಲೂ ಉತ್ತಮ ವಾತಾವರಣ ಇರುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಭಾನುವಾರ ಸೋಮವಾರ ಮಂಗಳವಾರ 3 ದಿನಗಳು ನಿಮಗೆ ಅತ್ಯುತ್ತಮವಾದ ಮನಃಶಾಂತಿಯನ್ನು ಕೊಡ್ತಾ ಇರುತ್ತೆ. ಆ ಬಳಿಕ ಬರುವಂಥ ಬುಧವಾರ ಗುರುವಾರ 8-9 ನಿಮ್ಮ ಪಾಲಿಗೆ ಅಷ್ಟೇನು ಉತ್ತಮ ಇಲ್ಲ. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆಗಳು ಬರುವಂಥದ್ದು. ಕಲಹದ ವಾತಾವರಣ ಮನೆಯಲ್ಲೂ ಬರುತ್ತೆ, ವ್ಯಕ್ತಿ ಜಾಗದಲ್ಲೂ ಬರುತ್ತೆ. ಮೇಲಾಧಿಕಾರಿಗಳಿಂದ ಕಿರುಕುಳ, ಸಹೋದ್ಯೋಗಿಗಳಿಂದ ನಿಮಗೆ ಅಸಹಕಾರ ಭಾವನೆಗಳು ವ್ಯಕ್ತ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಆತಂಕ ಭಯ ಹೆಚ್ಚಾಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಅಥವಾ ವಿಳಂಬಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಅವು 8-9 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಜೊತೆಗೆ ಮಾತು ಬಲ್ಲವನಿಗೆ ಜಗಳ ಇಲ್ಲ ಎಂಬ ತತ್ವ ನಿಮಗೆ ಬೇಕಾಗುತ್ತೆ. ನಿಮ್ಮ ಮಾತಿನಿಂದಲೇ ಜಗಳಗಳು, ಕಲಹಗಳು ಆಗುವಂಥ ಸಾಧ್ಯತೆ ಅಲ್ಲಲ್ಲಿ ಕಂಡುಬರುತ್ತೆ. ಇನ್ನು ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ನಿಮ್ಮ ಆರ್ಥಿಕ ವಿಚಾರ ಬಿಟ್ಟರೆ ಇತರ ವಿಚಾರ ಉತ್ತಮ ಇದೆ. ಹಣಕಾಸಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಆರೋಗ್ಯ ಮತ್ತು ವೈಯಕ್ತಿಕ ವಿಚಾರ ಎಲ್ಲ ಶುಕ್ರವಾರ ಶನಿವಾರ ಉತ್ತಮ ಇರುತ್ತೆ. ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ಇದನ್ನು ಆರ್ಥಿಕ ವಿಚಾರವಾಗಿ ಸ್ವಲ್ಪ ಹಣಕಾಸಿನ ನಷ್ಟಗಳಾಗುವಂಥದ್ದಾಗಲಿ, ಅಥವಾ ನೀವು ಬೇರೆಯವರನ್ನು ನಂಬಿ ಮೋಸವಾಗುವಂಥದ್ದಾಗಲಿ, ಅಥವಾ ಯಾವುದೇ ರೀತಿಯ ಹೂಡಿಕೆ ಎಲ್ಲ ಮಾಡಲಿಕ್ಕೆ ಹೋಗಿ ಅಲ್ಲಿ ಅದರಲ್ಲಿ ನೀವು ಮೋಸಕ್ಕೆ ಅಥವಾ ವಂಚನೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಆನ್ಲೈನ್ ಅಥವಾ ಆಫ್ಲೈನ್ ಯಾವುದೇ ಇರ್ಬೋದು ದೊಡ್ಡ ಮೊತ್ತದ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡೋದು ಅಷ್ಟು ಉತ್ತಮ ಅಲ್ಲ. ಜೊತೆಗೆ ಪ್ರಮುಖವಾದ ಯಾವುದೇ ನಿರ್ಧಾರ, ಒಪ್ಪಂದ ಸಹಿ ಮಾಡೋದು, ರಿಜಿಸ್ಟ್ರೇಷನ್ ಇತ್ಯಾದಿಗಳಿಗೆ ಸಹ ಅಷ್ಟು ಉತ್ತಮವಾದ ಆಯ್ಕೆ ದಿನ ಆಗಿರೋದಿಲ್ಲ 10-11ನೇ ತಾರೀಕು. ಹಾಗಾಗಿ ಈ ಕನ್ಯಾ ರಾಶಿಯವರಿಗೆ ಆರಂಭದ 3 ದಿನಗಳು ಅತ್ಯಂತ ಶುಭ ದಿನವಾಗಿ ಬಂದಿವೆ. ಭಾನುವಾರ ಸೋಮವಾರ ಮಂಗಳವಾರ 5, 6, 7ರಲ್ಲಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೋದು. ಆ ದಿನಗಳಲ್ಲಿ ನಿಮಗೆ ಅನೇಕ ರೀತಿಯ ಲಾಭ ಅನುಕೂಲಗಳು, ಶುಭ ಅನುಕೂಲಗಳು ಆಗಿ ಬರ್ತಾ ಇರ್ತವೆ. ಅದೇ ರೀತಿ ನೀವು ಈ ವಾರದಲ್ಲಿ ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ. ಯಾಕಂದರೆ ಬ್ಲೂ ಅಂತ ನೀಲಿ ಬಣ್ಣ ಶನಿ ಮಹಾತ್ಮರ ಸಂಕೇತ. ಶನಿ ಮಹಾತ್ಮರ ಅನುಗ್ರಹ ನಿಮಗೆ ಇನ್ನು ಮಾರ್ಚ್ ಅಂತ್ಯದವರೆಗೆ ಅಷ್ಟೇ ಇರುವಂಥದ್ದು. ಹಾಗಾಗಿ ಅಪರೂಪಕ್ಕೆ ಬರುವಂಥ ಶನಿ ಮಹಾರಾಜರ ಅನುಗ್ರಹ ಕಾಲದಲ್ಲಿ ಅನೇಕ ರೀತಿಯ ಪವಾಡ ಸದೃಶವಾದ ಘಟನೆಗಳು ಆಗ್ಬೋದು. ಆಸ್ತಿ ವಿವಾದ, ಭೂಮಿ ವಿವಾದ ಅಥವಾ ಇನ್ನಿತರ ವ್ಯಾಜ್ಯಗಳು ಅವೆಲ್ಲವೂ ಈಗ ನಿಮ್ಮ ಪರವಾಗಿ ವಿನ್ ಆಗುವಂಥದ್ದು. ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ದಾಖಲೆ ಪತ್ರಗಳು ಕೈ ಸೇರೋದಾಗಲಿ, ಅನೇಕ ರೀತಿಯ ಕೊಡುಗೆಗಳು ನಿಮಗೆ ಬರೋದಾಗಲಿ ಮಹಾರಾಜರ ಅನುಗ್ರಹದಿಂದ ಆಗ್ತಾ ಇರುತ್ತೆ. ಅದನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ನೀವು ಬಳಸುವಂಥ ಸಂಖ್ಯೆಗಳು 5, 6, 8, 5, 6, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ಮಂಗಳನ ಅನುಗ್ರಹ ನಿಮಗೆ ಈಗ ಇರುತ್ತೆ. ಆದರೆ ಮಂಗಳನಿಗೆ ಈಗ ವಕ್ರತ್ವ ನಿಜತ್ವ ಪ್ರಾಪ್ತವಾಗಿರುತ್ತೆ. ಅದು ಕೆಲವೊಬ್ಬರಿಗೆ ಪರಿಣಾಮ ಆಗ್ಬೋದು, ಕೆಲವರಿಗೆ ಆಗದೆ ಹೋಗ್ಬೋದು. ಹಾಗೆ ಅದರ ಅಷ್ಟೊಂದು ಖಾತ್ರಿ ಕಂಡು ಬರೋದಿಲ್ಲ. ಹಾಗೆ ಮಂಗಳನ ನಿಮ್ಮ ಒಂದು ಜನ್ಮ ಕುಂಡಲಿಯಲ್ಲಿ ಅಥವಾ ನಿಮ್ಮ ಒಂದು ರಾಶಿ ಕುಂಡಲಿಯಲ್ಲಿ ಉತ್ತಮವಾದ ಸ್ಥಾನದಲ್ಲಿ ಮಂಗಳಿದ್ರೆ ಕೆಲವೊಬ್ಬರಿಗೆ ಈಗ ಉತ್ತಮ ಫಲ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುವಂಥ ಸಾಧ್ಯತೆ ಈ ವಾರದಲ್ಲಿ ಕಂಡುಬರುತ್ತೆ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಎಂದು ಕಂಡುಬರುತ್ತೆ. ವಾರದ ಆರಂಭದಲ್ಲಿ ಸ್ವಲ್ಪ ವೈಯಕ್ತಿಕವಾದ ಕೆಲವು ಅಹಿತಕರ ಘಟನೆಗಳು ಜರಬಹುದು. ಮನೆಯಲ್ಲಿ ಸ್ವಲ್ಪ ಕಲಹದ ವಾತಾವರಣ, ಜೊತೆಗೆ ಸಾರ್ವಜನಿಕ ಒಂದು ವಲಯದಲ್ಲಿ ನಿಮಗೆ ಅವಮಾನಕರ ಘಟನೆಗಳು ಅಥವಾ ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ನಿಮಗೆ ಏನಾದರೂ ಅವಮಾನಕರ ಘಟನೆಗಳು, ಮೇಲಾಧಿಕಾರಿಗಳಿಂದಲೋ ಅಥವಾ ಇತರ ಜನರಿಂದಲೂ ನಿಮಗೆ ಅವಮಾನಕರವಾದ ಘಟನೆಗಳು ಆಗ್ಬೋದು. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಮನೆಯಲ್ಲೂ ಆಗುವಂಥದ್ದು. ಜೊತೆಗೆ ಯಾವುದರಲ್ಲೂ ಇದು ಕೆಲಸದಲ್ಲೂ ಸಹ ನಿಮಗೆ ನಿರಾಸಕ್ತಿ ಕಾಡ್ಬೋದು, ಸೋಮಾರಿತನ ಕಾಡ್ಬೋದು. ಹಾಗಾಗಿ ಭಾನುವಾರ ಅಷ್ಟೊಂದು ಉತ್ತಮವಾದ ಪರಿಣಾಮಗಳು ಬರೋದಿಲ್ಲ. ಕಿರಿಯರ ಜೊತೆಗೆ ವಾಗ್ವಾದ, ಕಿರಿಯರ ಜೊತೆ ಕಲಹ, ಮಕ್ಕಳು ಅಥವಾ ನಿಮ್ಮ ಸಹೋದರಿ ಯಾರು ಇರ್ಬೋದು, ಕಿರಿಯರ ಜೊತೆಗೆ ವಾಗ್ವಾದ, ಭಿನ್ನಾಭಿಪ್ರಾಯಗಳು ಆಗುತ್ತೆ. ಅಥವಾ ನಿಮ್ಮನ್ನು ಅವರು ವಿರೋಧಿಸಲಿಲ್ಲ, ಅವರನ್ನು ನೀವು ವಿರೋಧಿಸುವಂಥ ಘಟನೆಗಳು ಜರುಗುತ್ತೆ. ಹಾಗಾಗಿ ಭಾನುವಾರದಂದು ಮಾತು, ನಡವಳಿಕೆ ಬಗ್ಗೆ, ಬಾಂಧವ್ಯದ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ ಮಂಗಳವಾರ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ಜೊತೆಗೆ ಹಣಕಾಸಿನ ಅರಿವು ಉತ್ತಮ ಇರುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಹಿಂದೆ ನಿಮಗೆ ಮಿಸ್ ಆಗಿದಂಥ, ಹಿಂದೆ ತಪ್ಪಿ ಹೋದಂಥ ಅವಕಾಶಗಳು ಈ ದಿನ ಸಿಗುತ್ತೆ. ಅಥವಾ ಹಿಂದೆ ನಿಮಗೆ ಯಾವುದೇ ಕಾರಣದಿಂದ ಅದು ನಿಮಗೆ ಫಲಿತಾಂಶಗಳು ಬಾರದಿದ್ದು ಈಗ ಫಲಿತಾಂಶಗಳು ಬರೋದಾಗಲಿ, ಅನೇಕ ರೀತಿಯ ಆಯ್ಕೆಗಳು ಆಗುವಂಥದ್ದಾಗಲಿ, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ, ಜೊತೆಗೆ ಯಾವುದೇ ರೀತಿ ದಾಖಲೆ ಪತ್ರ ಇತ್ಯಾದಿಗಳಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಈಗ ಅವಕಾಶ ಬಹಳ ಉತ್ತಮ ಇದೆ. ಹಾಗಾಗಿ ಈ ದಿನಗಳನ್ನು 6, 7 ಅಂದರೆ ಸೋಮವಾರ ಮಂಗಳವಾರನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ರೀತಿಯ ಪ್ರಮುಖವಾದ ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಲಿಕ್ಕೆ ಬಹಳ ಉತ್ತಮ ಇದೆ. ಅಲ್ಲೂ ಈಗ ನಮಗೆ ಜಲ್ದಿಯಾಗಿ ಅಂದರೆ ಬೇಗನೆ ಕೆಲಸ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಆ ಬಳಿಕ 8, 9 ಬುಧವಾರ ಗುರುವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ.
ಇಲ್ಲಿನೂ ಹಾಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ, ಆರೋಗ್ಯ ಸುಧಾರಣೆ, ಬಹಳ ಕಾಲದಿಂದ ಕಾಡುತ್ತಿದ್ದ ನಿಮ್ಮ ಅನಾರೋಗ್ಯ ಸಮಸ್ಯೆ ನಿವಾರಣೆ ಆಗುತ್ತೆ, ಅಥವಾ ಆ ಒಂದು ಹಿಂದೆ ಮಾಡಿದ ಚಿಕಿತ್ಸೆಯ ಒಂದು ಉತ್ತಮ ಪರಿಣಾಮ ನಿಮಗೆ ವ್ಯಕ್ತವಾಗಿ ಮನಸ್ಸಿಗೆ ಅಥವಾ ಆರೋಗ್ಯಕ್ಕೆ ತುಂಬ ಒಂದು ಉಲ್ಲಾಸ ಮಾಡುವಂಥ ಘಟನೆಗಳು, ದೂರದ ಪ್ರದೇಶಗಳಿಗೆ ಸಂದರ್ಶನ, ಜೊತೆಗೆ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶಗಳು, ಸಂತೋಷ ಕೂಟಗಳಲ್ಲಿ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಬಹಳ ಕಾಲದಿಂದ ಭೇಟಿಯಾಗದಿದ್ದಂಥ ಮಿತ್ರರನ್ನು ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ, ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಶುಭ ಘಟನೆಗಳು 8-9 ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇರುತ್ತೆ. ಆ ಬಳಿಕ ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಸ್ವಲ್ಪ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಅಲ್ಲಿ ಆರ್ಥಿಕವಾಗಿ ಎಲ್ಲ ತೊಂದರೆ ಇಲ್ಲ, ಆರ್ಥಿಕವಾಗಿ ಹಣಕಾಸು ವಿಚಾರಕ್ಕೆ ಒಳ್ಳೆಯದಿರುತ್ತೆ. ವೈಯಕ್ತಿಕ ಮತ್ತು ಆರೋಗ್ಯ ವಿಚಾರ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಆರೋಗ್ಯದಲ್ಲಿ ನಿಮಗೆ ಹೊಟ್ಟೆ ನೋವು, ಅಜೀರ್ಣ ಅಥವಾ ಬೆನ್ನು ನೋವು ಇತ್ಯಾದಿಗಳು ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಈ ವೈಯಕ್ತಿಕವಾಗಿ ಸಣ್ಣ ಪುಟ್ಟ ಕಲಹಗಳು ಬರ್ಬೋದು. ಅಂದರೆ ಕಿರಿಯರ ಜೊತೆಗೆ ಮಾತಿನ ಚಕಮಕಿ, ಭಿನ್ನ ಅಭಿಪ್ರಾಯಗಳು ಬರೋದಾಗಲಿ ಅಥವಾ ಕಿರಿಯರು ನಿಮ್ಮನ್ನು ವಿರೋಧಿಸುವಂಥ ಘಟನೆಗಳು ಈ ಶುಕ್ರವಾರ ಶನಿವಾರ ಜರುಗಬಹುದು. ಹಾಗಾಗಿ ಅಂತಹ ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆರೋಗ್ಯ ಮತ್ತು ನಿಮ್ಮ ಒಂದು ನಡವಳಿಕೆ, ಮಾತಿನ ಬಗ್ಗೆ ಎಚ್ಚರ ಹೆಜ್ಜೆ ಬೇಕಾಗುತ್ತೆ ಶುಕ್ರವಾರ ಶನಿವಾರದಂದು. ಒಟ್ಟಿನಲ್ಲಿ ನಿಮಗೆ ವಾರದ ಆರಂಭದ ದಿನಗಳಲ್ಲಿ ಸ್ವಲ್ಪ ಭಾನುವಾರ ಅಷ್ಟೊಂದು ಉತ್ತಮ ಬಂದಿಲ್ಲ ಎಂದರೂ ಮಧ್ಯದ 4 ದಿನಗಳು 6, 7, 8, 9 ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ನಿರಂತರವಾಗಿ ಆ 4 ದಿನಗಳು ಉತ್ತಮ ಫಲವನ್ನು ಕೊಡುವಂಥ ಅವಕಾಶ ಬಂದಿವೆ. ಜೊತೆಗೆ ಈ ವಾರ ಪೂರ್ತಿ ನಿಮಗೆ ಸೂರ್ಯ ಭಗವಂತನ ವಿಶೇಷವಾದ ಅನುಗ್ರಹ, ಅಲ್ಲಿ ಸೂರ್ಯ ಭಗವಂತರು ನಿಮಗೆ ತೃತೀಯ ಸ್ಥಾನದಲ್ಲಿ ಉತ್ತೇಜ ಅವಕಾಶವನ್ನು ಕೊಡುವ ಕಾರಣ ಯಾವುದೇ ರೀತಿಯ ಪ್ರಮುಖವಾದ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಯಾವುದೇ ರಾಜಕೀಯ ಮೂಲದ ಕೆಲಸ ಕಾರ್ಯಗಳಲ್ಲಿ ಜಯ ನಿಮಗೆ ಇರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 2, 4, 6, 1, 2, 4, 6 ಎಂಬಂಥ ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಚತುರ್ಗ್ರಹಗಳ ಕೃಪೆಯಿಂದ ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಬರ್ತಾಯಿದೆ. ಆರಂಭದಲ್ಲಿ ಸ್ವಲ್ಪ ನಿಮಗೆ ವೈರತ್ವದ ಘಟನೆಗಳು ಜರುಗುತ್ತವೆ. ಇತರರು ನಿಮ್ಮನ್ನು ವಿರೋಧಿಸ್ತಾರೆ ಅಥವಾ ನೀವು ಇತರನ್ನು ವಿರೋಧಿಸುವಂಥ, ಅಂದರೆ ವೈರತ್ವ ಅಂತ ಹೇಳ್ತಾರೆ, ಅದಕ್ಕೆ ವಿರೋಧ ಮಾಡುವಂಥ ಬುದ್ಧಿ. ಆ ವಿರೋಧ ಮಾಡುವಂಥ ಬುದ್ಧಿ ಪರಸ್ಪರರಲ್ಲಿ ಕಂಡುಬರುತ್ತೆ. ಜೊತೆಗೆ ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆಕ್ರೋಶ, ಕ್ರೋಧ ಅಂದರೆ ಸಿಟ್ಟು ಎಲ್ಲ ಹೆಚ್ಚಳಾಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ಮನೆಯ ಸದಸ್ಯರಲ್ಲೂ ನಿಮಗೆ ಮಾತಿನ ಚಕಮಕಿ, ಉದ್ಯೋಗ ಜಾಗದಲ್ಲೂ ಮಾತಿನ ಚಕಮಕಿ ಆಗ್ಬೋದು. ಸಹೋದ್ಯೋಗಿಗಳ ಜೊತೆಗೆ, ಗ್ರಾಹಕರು ಅಥವಾ ಕಸ್ಟಮರ್ಗಳ ಜೊತೆಗೆ ಇಂಥ ಒಂದು ಭಿನ್ನಾಭಿಪ್ರಾಯಗಳು, ಮಾತಿನ ಒಂದು ಚಟುವಟಿಕೆಗಳು ಜರಬಹುದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಆರ್ಥಿಕವಾದ ಹಿಂದೆ ಮಾಡಿದಂಥ ಯಾವುದೇ ರೀತಿಯ ಆರ್ಥಿಕವಾದ ಒಪ್ಪಂದಗಳಿರ್ಬೋದು, ಅಥವಾ ಹಣವನ್ನು ಸಾಲ ಕೊಟ್ಟಿದ್ದಾಗಲಿ ಸಾಲ ಪಡೆದಾಗಲಿ ಅದರ ವಿಚಾರವಾಗಿ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಭಿನ್ನಾಭಿಪ್ರಾಯ ಈ ದಿನ ಸ್ವಲ್ಪ ಜಾಸ್ತಿ ಬರುತ್ತೆ. ಅಂಥ ವಿಚಾರಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಭಾನುವಾರದಂದು ಬೇಕಾಗುತ್ತೆ. ಇನ್ನು ಸೋಮವಾರ ಮಂಗಳವಾರ ನಿಮಗೆ ಸಾಮಾನ್ಯ ದಿನದಂದು ಕಂಡುಬರುತ್ತೆ. ಇಲ್ಲಿ ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗೋದಾಗಲಿ, ಕೋರ್ಟ್ ಕಚೇರಿ ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆಗಳು ಬರೋದಾಗಲಿ, ಅಥವಾ ನಿಮ್ಮ ಕೆಲವರ ವಿರುದ್ಧವಾಗಿ ಗುಪ್ತ ಶತ್ರುಗಳು ಸಂಚು ಮಾಡೋದಾಗಲಿ, ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು, ಅಥವಾ ನೀವು ಯಾವುದೇ ನೀವು ಮಾಡದೇ ಇದ್ದ ಕೆಲಸ ಕಾರ್ಯಗಳು ನಿಮಗೆ ಅದರ ಆರೋಪವನ್ನು ಮಾಡೋದಾಗಲಿ, ಇವೆಲ್ಲ ಘಟನೆಗಳಾಗುತ್ತೆ. ಹಾಗಾಗಿ ಅಂಥ ವಿಚಾರ ಬಗ್ಗೆ ಎಚ್ಚರ ವಹಿಸಬೇಕು. ಗುಪ್ತ ಶತ್ರುಗಳು, ಹಿತಶತ್ರುಗಳು ನಿಮ್ಮ ಜೊತೆಗಿದ್ದುಕೊಂಡೇ ನಿಮ್ಮ ವಿಚಾರವನ್ನು ತಿಳಿದುಕೊಂಡು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು, ಇಂಥ ಘಟನೆಗಳಾಗಿ ನಿಮಗೆ ಸ್ವಲ್ಪ ಬೇಜಾರಾಗುವಂಥದ್ದೆಲ್ಲಾಗುತ್ತೆ. ಜೊತೆಗೆ ಯಾವುದಾದ್ರೂ ಸರ್ಕಾರಿ ಇಲಾಖೆಗಳಿಂದ ಅಥವಾ ಇನ್ನಿತರ ಯಾವುದೇ ಸರ್ಕಾರದ ಬೇರೆ ಬೇರೆ ರೀತಿಯ ಡಿಪಾರ್ಟ್ಮೆಂಟ್ಗಳಿಂದ ನಿಮಗೆ ಏನಾದ್ರು ನೋಟಿಸ್ ಬರೋದಾಗಲಿ, ಅಥವಾ ನಿಮ್ಮ ಮೇಲೆ ದಂಡನೆ, ಪೆನಾಲ್ಟಿಗಳು ಬರೋದಾಗಲಿ. ಉದಾಹರಣೆಗೆ ಟ್ರಾಫಿಕ್ ಪೊಲೀಸ್, ನೀವು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದರೆ ಯಾವುದೋ ಕಾಲದಲ್ಲಿ ಮಾಡಿರ್ತೀರ, ಅದರ ಒಂದು ದಂಡನೆ ನೋಟಿಸ್ ನಿಮಗೆ ಈಗ ಬರ್ಬೋದು. ಅದು ಯಾವುದೇ ರೀತಿಯ ಒಂದು ಕಾನೂನಿನ ಕ್ರಮಗಳು ನಿಮ್ಮ ಮೇಲೆ ಬರ್ಬೋದು. ಆ ರೀತಿ ಒಂದು ಕೆಲವೊಂದು ವಿಚಾರದಲ್ಲಿ ನಿಮಗೆ ದಂಡನೆ, ಪೆನಾಲ್ಟಿ ಅಥವಾ ಯಾವುದೇ ರೀತಿ ಶಿಕ್ಷೆಗೆ ಒಳಗಾಗುವಂಥ ಘಟನೆಗಳು ಸಹ ಬರ್ಬೋದಾಗಿದೆ. ಹಾಗಾಗಿ 6, 7 ಇಂಥ ವಿಚಾರ ಎಚ್ಚರಬೇಕು. ಯಾರಲ್ಲೂ ವಿರೋಧ ಕಟ್ಟಿಕೊಳ್ಳೋದಾಗಲಿ, ಯಾರಲ್ಲೂ ಕಲಹ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದಾಗುತ್ತೆ. ಇನ್ನು 8, 9, 10, 11 ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿರಂತರವಾಗಿ 4 ದಿನಗಳು ನಿಮಗೆ ಉತ್ತಮ ಫಲ ಕೊಡುವಂಥ ಚಂದ್ರ ಅನುಗ್ರಹ ಇರುವಂಥ ದಿನಗಳು. ಆ ಶುಭ ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿ ಇದೆ, ವ್ಯಾಪಾರ ಉದ್ಯೋಗ ಉತ್ತಮ ಇದೆ, ಹೊಸ ಉದ್ಯೋಗ ಹುಡುಗರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ಹಿಂದೆ ಟ್ರೈ ಮಾಡಿದಂಥ ಉದ್ಯೋಗಕ್ಕೆ ಈಗ ನಿಮಗೆ ಸಿಲೆಕ್ಷನ್ ಆದಂಥ ಲೆಟರ್ಗಳು ಬರುವಂಥದ್ದು, ಇನ್ನಿತರ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು. ಮನೆಯಲ್ಲಿ ಉತ್ತಮ ವಾತಾವರಣ, ಬಂಧುಗಳ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಉತ್ತಮ, ವ್ಯಾಪಾರ ವೃದ್ಧಿ ಅಥವಾ ಮಾಡೋರಿಗೆ ಅಥವಾ ಕೃಷಿ ಚಟುವಟಿಕೆ, ಕೈಗಾರಿಕೆ, ಹೈನುಗಾರಿಕೆ ಮಾಡೋರಿಗೂ ಅನೇಕ ರೀತಿಯ ಆರ್ಥಿಕ ಪ್ರಯೋಜನಗಳು ಆಗಲಿವೆ. ಅದು ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಗಳು ಬರುವಂಥದ್ದು. ಈ ರೀತಿ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳಾಗುತ್ತವೆ. ಆರೋಗ್ಯ ಉತ್ತಮ ಇರುತ್ತೆ, ಮನಃಶಾಂತಿಯು ತುಂಬ ನೆಮ್ಮದಿ ಚೆನ್ನಾಗಿರುತ್ತೆ. ಹಾಗೆ 8, 9, 10, 11 4 ದಿನಗಳು ನಿಮಗೆ ವಾರದ ಕೊನೆಯ ಈ 4 ದಿನಗಳು ಅತ್ಯಂತ ಶುಭ ಫಲ ಕೊಡುವಂಥ ಶುಭ ದಿನಗಳಾಗಿ ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಈ ವಾರದಲ್ಲಿ ವೃಶ್ಚಿಕ ರಾಶಿಯವರು ಬಳಸುವ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 5, 6, 7 2, 5, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಚತುರ್ಗ್ರಹಗಳ ಕೃಪೆಯಿಂದ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ವಾರದ ಆರಂಭ ಶುಭ ಆರಂಭ ಎಂದು ಬರ್ತಾಯಿದೆ.
ಆರಂಭದ ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಬರೋದಿದೆ. ಭಾನುವಾರದಂದು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುತ್ತೆ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸಹ ನಿಮಗೆ ಪರವಾಗಿ ಆಗುವಂಥದ್ದು. ಜೊತೆಗೆ ಆರ್ಥಿಕವಾಗಿ ಹಣಕಾಸಿನ ಲಾಭ ಆಗುವಂಥದ್ದು. ಕೆಲವರಿಗೆ ಆಕಸ್ಮಿಕ ಧನಲಾಭ ಯೋಜನೆ, ಜೊತೆಗೆ ಮನಸ್ಸಿನಲ್ಲಿ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಮಿತ್ರರ ಬಂಧುಗಳ ಸಹಾಯ ನಿಮಗೆ ಸಿಗುವಂಥದ್ದು. ಈ ರೀತಿ ಅನೇಕ ರೀತಿಯ ನಿಮಗೆ ನೀವು ಏನೇನೋ ಕನಸು ಕಂಡಿರ್ತೀರ ಅಂಥ ಕನಸುಗಳಿಗೆ ಪುಷ್ಟಿ ಕೊಡುವಂಥ, ಚಾಲನೆ ಕೊಡುವಂಥ ಘಟನೆಗಳು ಈ ಭಾನುವಾರದಂದು ಜರುಗುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರು, ಸಾಧಕರು ಅಥವಾ ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಇರುವಂಥ ಶುಭ ದಿನ ಆಗಿರುತ್ತೆ. ಆ ಬಳಿಕ ಸೋಮವಾರ ಮಂಗಳವಾರ ಅಷ್ಟೇನು ಉತ್ತಮ ಇಲ್ಲ. ಸೋಮವಾರ ಮಂಗಳವಾರ ಸ್ವಲ್ಪ ಮಿಶ್ರ ಫಲದ ದಿನ. ಚಂದ್ರನ ವೈಪರೀತ್ಯ ನಿಮಗೆ ಚತುರ್ಥದಲ್ಲಿ ಬರುವ ಕಾರಣ ಅಲ್ಲಿ ವಿರೋಧದ ಘಟನೆಗಳು ಜರುಗುತ್ತೆ. ವಿಶೇಷವಾಗಿ ತಾಯಿ, ತಂದೆ ಅಥವಾ ಹಿರಿಯರಲ್ಲಿ ಮಾತಿನ ಚಕಮಕಿ ಆಗುವಂಥದ್ದು, ಅಥವಾ ನಿಮ್ಮನ್ನು ಅವರು ವಿರೋಧಿಸಾಗಲಿ, ಅವರನ್ನು ನೀವು ವಿರೋಧಿಸಾಗಲಿ, ನಿಮ್ಮ ಅಭಿಪ್ರಾಯಕ್ಕೆ ಅವರು ವಿರುದ್ಧವಾದ ಏನು ಸೂಚನೆಯನ್ನು ಕೊಡೋದಾಗಲಿ ಅವೆಲ್ಲ ಆಗುತ್ತೆ. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲಿ ಆಗುತ್ತೆ. ಮನಸ್ಸಿಗೆ ಸ್ವಲ್ಪ ಚಿಂತೆ ಕಾಡುವಂತೆ. ಆರ್ಥಿಕವಾಗಿ ಪರವಾಗಿಲ್ಲ, ಆರೋಗ್ಯ ವಿಚಾರ ಬರಲ್ಲ. ವೈಯಕ್ತಿಕ ಮತ್ತು ಮನಸ್ಸಿನ ವಿಚಾರ ಸ್ವಲ್ಪ ಬೇಜಾರಾಗುವಂಥ ಘಟನೆ ಈ ಸೋಮವಾರ ಮಂಗಳವಾರವನ್ನು ಜರುಗುವಂಥ ಸಾಧ್ಯತೆ ಇರುತ್ತೆ. ಆ ಬಳಿಕ ಬುಧವಾರ ಗುರುವಾರ 8-9 ನಿಮಗೆ ಸಾಮಾನ್ಯ ದಿನವೇ ಆಗಿರುತ್ತೆ. ಇಲ್ಲಿ ಆರ್ಥಿಕ ಮತ್ತು ಆರೋಗ್ಯ ವಿಚಾರಕ್ಕೆ ಉತ್ತಮ ಇದೆ. ವೈಯಕ್ತಿಕ ವಿಚಾರ ಈ ದಿನ ಸ್ವಲ್ಪ ಸಂಕಷ್ಟ ಬರ್ಬೋದು. ವೈಯಕ್ತಿಕ ವಿಚಾರ ಅಂದರೆ ಮಾತಿನ ಜಗಳಗಳು, ಕಲಹಗಳು ಬರುವಂಥದ್ದು. ಇಲ್ಲಿ ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆ ಕಲಹ, ಕಿರಿಯರಿಂದ ನಿಮಗೆ ಏನಾದ್ರು ಅವಮಾನ ಆಗುವಂಥದ್ದು. ಜೊತೆಗೆ ಅಂದುಕೊಂಡಂಥ ಕೆಲಸಗಳಲ್ಲಿ ಅವರಿಂದ ನಿಮಗೆ ಅಡೆಕಾಲು ಬರುವಂಥದ್ದು. ಜೊತೆಗೆ ಇಂದು ಸಿಗತ್ತೆ ಅಥವಾ ಈಗಲೇ ಆಗತ್ತೆ ಅನ್ನೋ ಕೆಲಸಗಳು ಯಾವುದೇ ಒಂದು ಕೊನೆಯ ಕ್ಷಣದಲ್ಲಿ ರದ್ದಾಗುವುದಾಗಲಿ ಅಥವಾ ಪೋಸ್ಟ್ಪೋನ್ ಆಗೋದು, ಅಂದರೆ ಕ್ಯಾನ್ಸಲೇಷನ್ ಆರ್ ಪೋಸ್ಟ್ಪೋನ್ ಅಂತ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮಗೆ ಸಾಮಾನ್ಯವಾಗಿ ಸ್ವಲ್ಪ ಏರುಪೇರಿನ ಘಟನೆ ಬರುವಂಥ ದಿನಗಳಾಗಿವೆ. ಹಲವಾರು ಜನರ ವಿರೋಧ ನಿಮಗೆ ಈ ದಿನ ವ್ಯಕ್ತವಾಗುತ್ತೆ. ಮನೆಯಲ್ಲೂ ವಿರೋಧ ವ್ಯಕ್ತವಾಗ್ಬೋದು, ಜೊತೆಗೆ ವೃತ್ತಿ ಜಾಗದಲ್ಲೂ ವಿರೋಧಗಳು ವ್ಯಕ್ತವಾಗುವಂಥ ಸಾಧ್ಯತೆ ಬರುತ್ತೆ ಈ ಬುಧವಾರ ಗುರುವಾರ ದಿನ. ಕೊನೆಯ 2 ದಿನಗಳು ನಿಮಗೆ ಅತ್ಯಂತ ಶುಭ ದಿನ ಆಗಿರುತ್ತೆ. ಶುಕ್ರವಾರ ಶನಿವಾರ 10-11 ಜನವರಿ 10-11 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಆರ್ಥಿಕವಾಗಿ ಹಣಕಾಸಿನ ಲಾಭ ಆಗುತ್ತೆ. ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಯಾವುದೇ ಇರಲಿ ಅದರಲ್ಲಿ ನಿಮಗೆ ಹೆಚ್ಚಿನ ಪ್ರಗತಿ ಇರುತ್ತೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ಬೇಗನೆ ಆಗುವಂಥದ್ದು. ಮಿತ್ರರಿಂದ, ಬಂಧುಗಳಿಂದ ಕೊಡುಗೆ ಸಿಗುವಂಥದ್ದು. ಕೆಲವೊಬ್ಬರಿಗೆ ಬಹುಮಾನ, ಪ್ರಶಸ್ತಿ, ಪುರಸ್ಕಾರ ಅಥವಾ ಉಡುಗೊರೆ, ಕೊಡುಗೆ ಇತ್ಯಾದಿಗಳು ಸಹ ಆಕಸ್ಮಿಕವಾಗಿ ನಿಮಗೆ ಲಭ್ಯ ಆಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಶುಕ್ರವಾರ ಶನಿವಾರ ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಹಾಗಾಗಿ ಧನುರಾಶಿಯವರಿಗೆ ಆರಂಭದ ಭಾನುವಾರ 5ನೇ ತಾರೀಕು ಅತ್ಯುತ್ತಮ ದಿನವೂ, ಕೊನೆಯ ಶುಕ್ರವಾರ ಶನಿವಾರ 10-11ನೇ ತಾರೀಕು ಅತ್ಯುತ್ತಮ ದಿನವೂ ಆಗಿ ಕಂಡು ಬಂದಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಉಳಿದ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಬಳಸುವಂಥ ಬಣ್ಣಗಳು ಧನುರಾಶಿಯವರು ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 6, 7, 8, 6, 7, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭವಾಗಿದೆ. ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ವಿಘ್ನಗಳು ಹೆಚ್ಚಳಾಗುವಂಥದ್ದು. ಭಾನುವಾರ ದಿನ ಸ್ವಲ್ಪ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದು. ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಯಾರಿಗೂ ಸ್ವಲ್ಪ ಈಗ ಕಾಡ್ಬೋದು. ಅಂದರೆ ಬೆನ್ನು ನೋವು, ಜಾಯಿಂಟ್ ಪೇನು, ಬ್ಯಾಕ್ ಪೇನು ಅಥವಾ ಇನ್ನಿತರ ಯಾವುದೇ ರೀತಿಯ ಆಸ್ತಮನೋ, ಅಲರ್ಜಿನೋ ಇರ್ಬೋದು. ಅವೆಲ್ಲವೂ ಸ್ವಲ್ಪ ಈ ದಿನ ಸ್ವಲ್ಪ ನಿಮಗೆ ಹೆಚ್ಚಿಗೆ ತೊಂದರೆ ಕೊಡ್ಬೋದು. ಇನ್ನು ಆರೋಗ್ಯವಂತರಿಗೆ ಸಹ ಹಾಗೆ ಆರೋಗ್ಯದಲ್ಲಿ ಈ ದಿನ ಸ್ವಲ್ಪ ಆಲಸ್ಯ, ಸೋಮವಾರದಿನ ಸುಸ್ತುಗಳು ಆಗುವಂಥ ಸಾಧ್ಯತೆ ಭಾನುವಾರದಂದು ಕಂಡುಬರುತ್ತೆ. ಹಣಕಾಸಿನ ವಿಚಾರಗಳು ಅಷ್ಟು ಉತ್ತಮವಾದ ದಿನ ಆಗಿರೋದಿಲ್ಲ. ಆದರೆ ನಿಮಗೆ ಸೋಮವಾರ ಮಂಗಳವಾರ 6-7ನೇ ತಾರೀಕು, ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 6-7ನೇ ತಾರೀಕಲ್ಲಿ ನಿಮಗೆ ವಿಶೇಷವಾದ ಲಾಭ, ಇಷ್ಟಾರ್ಥ ಸಿದ್ಧಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಹಿಂದೆ ಪ್ರಯತ್ನ ಮಾಡಿ ನೀವು ಆಸೆ ಬಿಟ್ಟಂತಹ ಕೆಲವು ಕೆಲಸ ಕಾರ್ಯಗಳು ಈಗ ನಿಮಗೆ ಮತ್ತೆ ಅದು ಪ್ರಯತ್ನ ಇಲ್ಲದೆ, ಅಂದರೆ ಅಪ್ರಯತ್ನಪೂರ್ವಕವಾಗಿ ತಾನಾಗಿಯೇ ಫಲ ಕೊಡುವಂಥದ್ದು. ಅದು ಅನಿರೀಕ್ಷಿತವಾಗಿ ಅದರಿಂದ ನಿಮಗೆ ಅನಿರೀಕ್ಷಿತವಾದ ಉತ್ತಮ ಫಲಗಳು ಬರುವಂಥದ್ದು. ಅದರಿಂದ ನಿಮಗೆ ಆಶ್ಚರ್ಯವು ಮತ್ತು ಸಂತೋಷವೂ ಆಗುವಂತಹ ಘಟನೆಗಳು ಜರುಗುತ್ತೆ. ಜೊತೆಗೆ ವಿವಿಧ ರೀತಿಯ ವ್ಯಾಪಾರ, ವೃತ್ತಿ, ಉದ್ಯೋಗ ಮಾಡೋರಿಗೆ ಅವರವರ ಉದ್ಯೋಗ ವೃತ್ತಿಯಲ್ಲಿ ತುಂಬ ಲಾಭ ಇದೆ. ಜೊತೆಗೆ ಅದನ್ನೇನಾದರೂ ಎಕ್ಸ್ಪಾಂಡ್ ಮಾಡೋದಾಗಲಿ, ಅದನ್ನು ಅಭಿವೃದ್ಧಿ ಮಾಡೋದಾಗಲಿ ಅಂಥ ಒಂದು ಅವಕಾಶಗಳು ಸಿಗುವಂಥದ್ದು. ಸರ್ಕಾರದ ಮೂಲ ಅಥವಾ ಇನ್ನಿತರ ಸಾರ್ವಜನಿಕ ಸಂಸ್ಥೆಗಳ ಮೂಲದಿಂದ ನಿಮಗೆ ಅನುಕೂಲವಾಗುವಂಥ ಸನ್ನಿವೇಶಗಳು ಏರ್ಪಡುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನೀವು ಸೋಮವಾರ ಮಂಗಳವಾರ ನಿರೀಕ್ಷೆ ಮಾಡ್ಬೋದು. ಮಕರ ರಾಶಿಯವರು ಆರ್ಥಿಕವಾಗಿಯೂ, ಆರೋಗ್ಯವಾಗಿಯೂ, ಮನಸ್ಥಿತಿಗೂ ಬಹಳ ಉತ್ತಮವಾಗಿರುವಂಥ ದಿನಗಳಾಗಿವೆ. ಇನ್ನು 8-9 ನಿಮ್ಮ ಪಾಲಿಗೆ ಸ್ವಲ್ಪ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಬುಧವಾರ ಗುರುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಮಾತಿನ ಚಕಮಕಿ, ಜಗಳ, ಕಲಹ, ಕದನಗಳು ಜರುವಂಥದ್ದು. ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಬರುವಂಥದ್ದು ಅಥವಾ ಇತರರು ನಿಮ್ಮನ್ನು ವಿರೋಧಿಸಿ ನಿಮ್ಮ ವಿರುದ್ಧ ಏನಾದರೂ ಕಂಪ್ಲೇಂಟ್, ದೂರನ್ನು ದಾಖಲು ಮಾಡೋದು ಇತ್ಯಾದಿಗಳ ಘಟನೆ ಆಗುತ್ತೆ. ಬಂಧುಗಳ ಜೊತೆಗೂ ವಿವಾದ ಇರುತ್ತೆ. ಮಿತ್ರರ ಜೊತೆಗೂ ವಿವಾದ ಬರ್ಬೋದು. ಅಥವಾ ನಿಮ್ಮ ಈ ನೆರೆಹೊರೆ ಆಸುಪಾಸಿನ ಮನೆಗಳಲ್ಲಿ ಸಹ ಏನಾದರೂ ಒಂದು ಮಾತಿನ ಚಕಮಕಿ, ವಿವಾದಗಳು ಬರ್ಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಜೊತೆಗೆ ಯಾವುದೇ ರೀತಿಯ ಕಾನೂನು ವಿರೋಧವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ನಿಮಗೆ ತಕ್ಷಣವಾಗಿ ನೀವು ಅದರಲ್ಲಿ ಸಿಲುಕಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಕಾನೂನು ಕ್ರಮ ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು 10-11 ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಹೆಚ್ಚೇನು ಬದಲಾವಣೆಗಳಿಲ್ಲ. ನಿಮ್ಮ ದೈನಂದಿನ ಚಟುವಟಿಕೆ, ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ ನಾರ್ಮಲಾಗಿ ನಡೀತಾ ಹೋಗುತ್ತೆ.
ಇಲ್ಲಿ ಮಾತಿನ ಬಗ್ಗೆ ಎಚ್ಚರಬೇಕು. ಮಾತಿನಲ್ಲಿ ಸ್ವಲ್ಪ ಅವಮಾನಕರ ಘಟನೆ ಆಗ್ಬೋದು. ವಿಶೇಷವಾಗಿ ನಿಮಗಿಂತ ಕಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ, ಕಿರಿಯರಿಂದ ನಿಮಗೆ ವಿರೋಧ ಅಥವಾ ಕಿರಿಯರಿಂದ ನಿಮಗೆ ಅವಮಾನ ಆಗುವಂಥ ಸಾಧನೆಗಳು ಬರ್ತವೆ. ಹಾಗಾಗಿ ಈ ಶುಕ್ರವಾರ ಶನಿವಾರದಂದು ಇಂತಹ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಬಹಳ ಉತ್ತಮವಾದ ದಿನ ಆಗಿರುತ್ತೆ. ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಶುಕ್ರವಾರ ಶನಿವಾರ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಆರಂಭದ ದಿನ ಭಾನುವಾರ ಅಷ್ಟೇನು ಉತ್ತಮ ಬಂದಿಲ್ಲ, ಆದರೆ ಸೋಮವಾರ ಮಂಗಳವಾರ ನಿಮಗೆ ಅತ್ಯುತ್ತಮ ದಿನವಾಗಿ ಬಂದಿದೆ. ಜೊತೆಗೆ ಈ ಶುಕ್ರವಾರ ಶನಿವಾರವು ನಿಮಗೆ ಉತ್ತಮವಾದ ದಿನವಾಗಿ ಬಂದಿದೆ. ಶುಕ್ರವಾರ ಶನಿವಾರ ಸ್ವಲ್ಪ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೊರತು ಇತರ ವಿಚಾರಕ್ಕೆ ಆರ್ಥಿಕ ವಿಚಾರಕ್ಕೆ ಬಹಳ ಉತ್ತಮವಾದ ಫಲವನ್ನು ಶುಕ್ರವಾರ ಶನಿವಾರದ ನಿರೀಕ್ಷೆ ಮಾಡ್ಬೋದು. ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳು ಗ್ರೇ ಅಥವಾ ಬುಧ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆಗಳು 4 ಮತ್ತು 6, 4 and 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ಚಂದ್ರನ ಅನುಗ್ರಹವಿರುವಂಥ ಒಂದು ದಿನಗಳಲ್ಲಿ ಉದಾಹರಣೆಗೆ 6, 7 ಮತ್ತು 10, 11ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಸಹ ಬಳಸ್ಕೊಳ್ಬೋದು. ಸಂಖ್ಯೆ 2 ಆ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಆರಂಭದಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ಕೆಲವೊಬ್ಬರಿಗೆ ದೂರ ಪ್ರಯಾಣ ಮಾಡುವಂಥ ಅವಕಾಶ, ಆರೋಗ್ಯದಲ್ಲಿ ಸಹ ಸುಧಾರಣೆ ಆಗುವಂಥದ್ದು. ಹಿಂದೆ ನೀವು ಪ್ರಯತ್ನ ಮಾಡಿದಂಥ ಕೆಲಸ ಕಾರ್ಯಗಳು ಆಗ ಫಲ ಕೊಟ್ಟಿಲ್ಲ, ಆದರೆ ಈಗ ನಿಮಗೆ ದಿಢೀರಾಗಿ ಆಕಸ್ಮಿಕವಾಗಿ ಫಲ ಕೊಡೋದಾಗಲಿ ಅಥವಾ ಅದರ ರಿಸಲ್ಟ್ಗಳು ಈಗ ಬಂದು ನಿಮಗೆ ಅದರಲ್ಲಿ ನೀವು ಉತ್ತಮವಾದ ಒಂದು ಆಯ್ಕೆಯನ್ನು ಹೊಂದುವಂತಾಗಿ ಬರುತ್ತೆ. ವಿದ್ಯಾರ್ಥಿಗಳಿಗೂ ಉತ್ತಮವಾದ ಫಲ ಇದೆ. ಯಾರೋ ಈ ಯುವಕರು, ಸಾಧಕರು ಅಥವಾ ಈ ಉನ್ನತ ವ್ಯಾಸಂಗ ಮಾಡೋರು, ಉನ್ನತ ಶಿಕ್ಷಕರಿಗೆ ಪ್ರಯತ್ನ ಮಾಡೋ ಅವಕಾಶ ಬರುತ್ತದೆ. ಉದ್ಯೋಗ ಹುಡುಗರಿಗೆ ಉದ್ಯೋಗದ ಅವಕಾಶ ಸಿಗುವಂಥದ್ದು. ಏನಾದರೂ ಹೊಸ ಸ್ಟಾರ್ಟಪ್ಗಳನ್ನು ಅಥವಾ ಏನಾದರೂ ಹೊಸ ರೀತಿಯ ವ್ಯಾಪಾರ ಬಿಸ್ನೆಸ್ ಮಾಡೋರಿಗೆ ಅದಕ್ಕೆ ಒಂದು ಸ್ಥಳಾವಕಾಶ ಆಗಲಿ, ಅದಕ್ಕೆ ಬೇಕಾದ ಪಾರ್ಟ್ನರ್ಗಳು ಅಥವಾ ಅದಕ್ಕೆ ಬೇಕಾದ ಈ ಸಾಲ ಲೋನ್ಗಳ ಒಂದು ಸೌಲಭ್ಯಗಳು ಇದ್ರೆ ನಿಮಗೆ ಸ್ಯಾಂಕ್ಷನ್ ಆಗಿ ಅದರ ಒಂದು ನಿಮಗೆ ಶುಭ ಸುದ್ದಿಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯ ವಿಚಾರ ಉತ್ತಮ, ಹಣಕಾಸು ಉತ್ತಮ, ಮನಸ್ಥಿತಿಯು ಸಹ ಉತ್ತಮವಾಗಿರುವಂಥ ಶುಭ ದಿನ ಭಾನುವಾರ ಆಗಿರುತ್ತೆ. ಇನ್ನು ಸೋಮವಾರ ಮಂಗಳವಾರ ಮಿಶ್ರ ಫಲಗಳ ದಿನ. ಸೋಮವಾರ ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಮಾತಿನ ಚಕಮಕಿ, ಜಗಳ ಕಲಹಗಳಾಗುವಂಥದ್ದು, ಇತರರು ನಿಮ್ಮನ್ನು ದ್ವೇಷ ಮಾಡೋದಾಗಲಿ, ಇತರರು ನಿಮ್ಮ ವಿರುದ್ಧ ಕಂಪ್ಲೇಂಟ್ ದೂರನ್ನು ಕೊಡೋದಾಗಲಿ, ಜೊತೆಗೆ ಹಿಂದೆ ಮಾಡಿದ ಯಾವುದೇ ರೀತಿ ಆರ್ಥಿಕವಾದ ಏನಾದರೂ ಕೆಲಸ ಕಾರ್ಯಗಳು ಅಥವಾ ಮೋಸ ವಂಚನೆಗಳು ಈಗ ಬೆಳಕಿಗೆ ಬಂದು ಅದರಿಂದ ನಿಮಗೆ ಅದು ತೊಂದರೆಗೆ ಸಿಲುಕೊಂಡು ಸಂಕಷ್ಟಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅನೇಕ ರೀತಿಯ ಒಂದು ನಿಮಗೆ ಮುನ್ನೆಚ್ಚರಿಕೆ ಬೇಕಾದ ದಿನ ಆಗಿರುತ್ತೆ. ಯಾವುದೇ ರೀತಿಯ ಒಂದು ಆತುರ ನಿರ್ಧಾರ ಬೇಡ, ಅಪರಿಚಿತರಲ್ಲಿ ವ್ಯವಹಾರ ಮಾಡೋದು ಬೇಡ. ಜೊತೆಗೆ ಸಂಶಯಕ್ಕೆ ಆಸ್ಪದ ಇರುವಂಥ ಕೆಲಸ ಕಾರ್ಯಗಳೇ ಕೈ ಹಾಕೋದು ಉತ್ತಮ ಅಲ್ಲ. ಹಾಗಾಗಿ ಅನೇಕ ರೀತಿಯ ಮುನ್ನೆಚ್ಚರಿಕೆ ಹೆಜ್ಜೆ ನಿಮಗೆ ಸೋಮವಾರ ಮಂಗಳವಾರ ಬೇಕಾಗುತ್ತೆ. ಆ ಬಳಿಕ ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಬುಧವಾರ ಗುರುವಾರದಲ್ಲಿ ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ಹೊರದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ನಿಮಗೆ ತೃತೀಯ ಸ್ಥಾನದಲ್ಲಿರುವಂಥ ಚಂದ್ರನ ಅನುಗ್ರಹದಿಂದ ಅಲ್ಲಿ ಅನೇಕ ರೀತಿಯ ಆರೋಗ್ಯ ಸುಧಾರಣೆ ಇರ್ಬೋದು. ಮನಸ್ಸಿಗೆ ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ವೇಗವಾಗಿ ಆಗೋದು. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಬೇಗನೆ ಆಗುವಂಥದ್ದು. ಪ್ರಮುಖವಾದ ದಾಖಲೆ ಪತ್ರಗಳು ನಿಮ್ಮ ಕೈಗೆ ಸೇರುವಂಥದ್ದು. ಅಥವಾ ಹಿಂದೆ ನಿಮಗೆ ಯಾವುದರಲ್ಲಿ ಅಷ್ಟೊಂದು ಅಪಜಯ ಆಗಿತ್ತೋ ಆ ಕೋರ್ಟ್ ಕಚೇರಿ ಕೆಲಸ ಇನ್ನಿತರ ಕೆಲಸ ಅದೀಗ ಮತ್ತೆ ಮರಳಿ ನಿಮಗೆ ನಿಮ್ಮ ಪಾಲಿಗೆ ವಿಜಯ ನಿಮಗೆ ಪ್ರಾಪ್ತ ಆಗುತ್ತೆ. ಹಾಗಾಗಿ ಅನೇಕ ರೀತಿಯ ಪರಿವರ್ತನೆಗಳು ಆಗುವಂಥ ಸಾಧ್ಯತೆ 8, 9ರಲ್ಲಿ ಕಂಡುಬರುತ್ತೆ ಬುಧವಾರ ಗುರುವಾರದಂದು. ಇನ್ನು ಕೊನೆಯ 2 ದಿನಗಳು ಶುಕ್ರವಾರ ಶನಿವಾರ ಸಾಮಾನ್ಯ ದಿನ ಆಗಿರುತ್ತೆ. ಶುಕ್ರವಾರ ಶನಿವಾರ ಆರ್ಥಿಕವಾಗಿ ಉತ್ತಮ ಇದೆ, ವೈಯಕ್ತಿಕವಾಗಿ ಅಷ್ಟು ಉತ್ತಮ ಇಲ್ಲ. ವೈಯಕ್ತಿಕ ಅಂದರೆ ನಿಮ್ಮ ರಿಲೇಷನ್ಶಿಪ್ಗಳು, ಉದಾಹರಣೆಗೆ ತಂದೆ ಮಕ್ಕಳದ್ದು, ಗಂಡ ಹೆಂಡತಿರದ್ದು ಅಥವಾ ಬಂಧು ಬಾಂಧವರದ್ದು ಎಲ್ಲ ರಿಲೇಷನ್ಶಿಪ್ನಲ್ಲಿ ಸ್ವಲ್ಪ ಕೊರತೆಗಳು ಬರ್ಬೋದು, ಭಿನ್ನಾಭಿಪ್ರಾಯಗಳು ಬರ್ಬೋದು, ಮಾತಿನ ಚಕಮಕಿ, ವಿವಾದಗಳು ಬರ್ಬೋದು. ಹಾಗಾಗಿ ಅಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ಇಟ್ಕೊಳ್ಳೋಂಥ ಒಂದು ಅವಕಾಶ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಈ ಶುಕ್ರವಾರ ಶನಿವಾರದಂದು ಆತುರ ನಿರ್ಧಾರ ತೆಗೆದುಕೊಂಡ್ರೆ ಅದರಲ್ಲಿ ನೀವು ಆರ್ಥಿಕವಾಗಿ ನಷ್ಟಕ್ಕೆ ಕಷ್ಟಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಈ ವಾರದ ಆರಂಭದ ಭಾನುವಾರ ಅತ್ಯಂತ ಉತ್ತಮ ದಿನವಿದೆ. ಜೊತೆಗೆ ಬುಧವಾರ ಗುರುವಾರ ಅತ್ಯಂತ ಉತ್ತಮ ದಿನ ಬಂದಿದೆ. 5ನೇ ತಾರೀಕು ಜನವರಿ 5 ಮತ್ತು ಜನವರಿ 8, 9 ಈ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರ ಪೂರ್ತಿ ನಿಮಗೆ ರವಿ ಅಥವಾ ಸೂರ್ಯ ಭಗವಂತರ ಅನುಗ್ರಹ ಅಪರೂಪದ್ದಿರುತ್ತೆ. ಅದು ಪದೇ ಬರೋದಲ್ಲ. ಲಾಭಸ್ಥಾನದಲ್ಲಿ ಸೂರ್ಯ ಭಗವಾನ್ ಇರುವ ಕಾರಣ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಆರ್ಥಿಕವಾದ ಕೆಲಸ ಅಥವಾ ಭೂಮಿಗೆ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಕೆಲಸ ಕಾರ್ಯಗಳು, ಭೂಮಿಯ ದಾಖಲೆ ಪತ್ರ ವಿಚಾರ ಇತ್ಯಾದಿ ಯಾವುದಿದ್ರೂ ಅದನ್ನು ಈ ವಾರದಲ್ಲಿ ಮಾಡಲಿಕ್ಕೆ ಬಹಳಷ್ಟು ಉತ್ತಮ ಅವಕಾಶ ಇದೆ. ಇದು ಅವಕಾಶ ನಿಮಗೆ ಜನವರಿ 13ರವರೆಗೆ ಅಷ್ಟೇ ಇರುತ್ತೆ. ಲಾಭಸ್ಥಾನದಲ್ಲಿ ಬರುವಂಥ ಸೂರ್ಯನ ಒಂದು ಆಶೀರ್ವಾದ ಅದು ಎಲ್ಲ ರಾಶಿಗೂ ಸಿಗೋದಿಲ್ಲ. ಈ ನಿಮ್ಮ ರಾಶಿಗೆ ಈಗ ಸಿಕ್ಕಿದೆ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು. ಸಂಖ್ಯೆಗಳು 1, 5, 6, 1, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಆರಂಭ ಶುಭ ಆರಂಭ, ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥ ಅವಕಾಶ, ಜೊತೆಗೆ ಅನೇಕ ರೀತಿಯ ಆರೋಗ್ಯದ ಪ್ರಯೋಜನಗಳಾಗುವಂಥದ್ದು. ಮನಸ್ಸಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಭಾನುವಾರ ಆಗಲಿವೆ. ಆರ್ಥಿಕವಾಗಿಯೂ ಆರೋಗ್ಯ ವಿಚಾರವಾಗಿಯೂ ವೈಯಕ್ತಿಕವಾಗಿಯೂ ಉತ್ತಮವಾದ ಶುಭ ದಿನ. ಇನ್ನು 5, 6ನೇ ಬಳಿಕ 7ನೇ 7ನೇ ತಾರೀಕು 5ನೇ ತಾರೀಕು ಬಳಿಕ 6, 7ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ ಮಂಗಳವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ಫಲವನ್ನು ಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ ಇದೆ, ಲಾಭ ವೃದ್ಧಿ, ಆರೋಗ್ಯದಲ್ಲಿ ಸುಧಾರಣೆ, ಹಿಂದೆ ಕಾಡುತ್ತಿದ್ದ ಸಮಸ್ಯೆಗಳ ನಿವಾರಣೆ ಆಗುವಂಥದ್ದು.
ಇನ್ನು ಬೃಹತ್ ಮೊತ್ತದ ಹೂಡಿಕೆ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ಅನೇಕ ರೀತಿಯ ವ್ಯಾಪಾರ ಉದ್ಯಮಗಳಲ್ಲಿ ಪ್ರಗತಿಯಾಗುವಂಥ ಅವಕಾಶ, ಹೊಸ ರೀತಿಯ ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಒಂದು ಸ್ಥಳಾವಕಾಶ ಆಗಲಿ ಅಥವಾ ಅಂಥ ಒಂದು ಉತ್ತಮ ಒಂದು ವ್ಯಕ್ತಿಗಳ ಪಾರ್ಟ್ನರ್ಶಿಪ್ಪಲ್ಲಿ ನಿಮಗೆ ಸಿಗುವಂಥ ಅವಕಾಶ ಇರುತ್ತೆ. ಜೊತೆಗೆ ವಿದ್ಯೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ ಸಾಧಕರಿಗೆ ಅಥವಾ ಇನ್ನೂ ಉದ್ಯೋಗಾರ್ಥಿಗಳಿಗೆ ಸಹ ಅನೇಕ ಉತ್ತಮ ಫಲ, ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಸರ್ಕಾರದ ಯಾವುದೇ ರೀತಿಯ ಯೋಜನೆಗಳಿಗೆ ನೀವು ಆಯ್ಕೆಯಾಗುವಂಥ ಅವಕಾಶ ಎಲ್ಲ ಇರುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು 5, 6 ನಿರೀಕ್ಷೆ ಮಾಡ್ಬೋದಾಗಿದೆ. ಆ ಬಳಿಕ 5, 6, 7 ಉತ್ತಮ ಫಲಗಳಿಗೆ 8, 9ನೇ ತಾರೀಕು 8, 9ರಲ್ಲಿ ಸ್ವಲ್ಪ ಮಿಶ್ರ ಫಲಗಳ ದಿನ ಆಗಿರುತ್ತೆ. ಗುರುವಾರ, ಶುಕ್ರವಾರ ಮಿಶ್ರ ಫಲಗಳ ದಿನ. ಅಲ್ಲಿ ಸ್ವಲ್ಪ ಆರ್ಥಿಕವಾದ ನಷ್ಟಗಳಾಗುವುದಾಗಲಿ, ನಿಮ್ಮದೇ ತಪ್ಪಿನ ಹಣಕಾಸನ್ನು ಕಳೆದುಕೊಳ್ಳೋದಾಗಲಿ ಅಥವಾ ನಿಮ್ಮ ಏನಾದರೂ ಈ ಆರ್ಥಿಕ ಚಟುವಟಿಕೆಗಳಲ್ಲಿ ಇನ್ನಿತರ ಶತ್ರುಗಳಿಂದ, ಗುಪ್ತ ಶತ್ರುಗಳಿಂದ ಅಡೆತಡೆಗಳು, ವಿಘ್ನಗಳು ಅಥವಾ ನಷ್ಟ ಆಗುವಂಥ ಕೆಲವು ತಂತ್ರಗಳು ಬರ್ಬೋದಾಗಿದೆ. ಹಾಗಾಗಿ 8, 9ರಲ್ಲಿ ಆರ್ಥಿಕ ವಿಚಾರ, ನಡವಳಿಕೆ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಪ್ರಮುಖವಾದ ಯಾವುದೇ ಆರ್ಥಿಕವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಅಷ್ಟು ಉತ್ತಮವಾಗಿರುವುದಿಲ್ಲ 8, 9. ಆ ಬಳಿಕ 10, 11 ಶುಕ್ರವಾರ, ಶನಿವಾರ ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ. ಚಂದ್ರನ ವಿಶೇಷವಾದ ಲಾಭದ ಅನುಗ್ರಹ, ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು, ವ್ಯಾಪಾರ ವೃದ್ಧಿಗಳಿಗೆ ಉತ್ತಮ ಅವಕಾಶ, ದೀರ್ಘಕಾಲದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು, ಕೃಷಿ ಮಾಡೋರು, ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೆ ಸಹ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು 10, 11 ನಿರೀಕ್ಷೆ ಮಾಡ್ಬೋದು. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭ ಫಲಗಳನ್ನು ಈ ವಾರದ ಕೊನೆಯ 2 ದಿನ ನಿರೀಕ್ಷೆ ಮಾಡ್ಬೋದು 10, 11. ಹಾಗಾಗಿ ಈ ಮೀನರಾಶಿಯವರಿಗೆ ಆರಂಭದ ದಿನಗಳಲ್ಲಿ ಸಾಮಾನ್ಯ ಫಲ 5, 6ರಲ್ಲಿ ಅಂದರೆ ಸೋಮವಾರ, ಮಂಗಳವಾರ ಅತ್ಯುತ್ತಮ ಫಲ, ಜೊತೆಗೆ ಶುಕ್ರವಾರ, ಶನಿವಾರ ಅತ್ಯುತ್ತಮ ಫಲ ಬಂದಿದೆ. 5, 6, 10, 11, 6, 7 ಮತ್ತು 10, 11, 6, 7ರಲ್ಲಿ ಮತ್ತು 10, 11ರಲ್ಲಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. 6, 7 ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ, ಶನಿವಾರ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಬಳಸುವಂಥ ಬಣ್ಣಗಳು ಅರಜತ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಈ ವಾರದಲ್ಲಿ ನಿಮಗೆ ಪೂರ್ತಿಯಾಗಿ ಈ ಸೂರ್ಯನ ಅನುಗ್ರಹ ವಾರ ಪೂರ್ತಿ ಇರುತ್ತೆ. 13 ಜನವರಿ 13ವರೆಗೂ ಸಹ ಸೂರ್ಯನ ಅನುಗ್ರಹ ಇರುವಂಥ ವಾರ ಆಗಿರುತ್ತೆ. ಹಾಗಾಗಿ ಸಾಡೆ ಸಾತಿಯ ಒಂದು ಭರದಲ್ಲಿರುವಂಥ ಈ ಮೀನರಾಶಿಯವರಿಗೆ ರವಿಯ ಒಂದು ಅನುಗ್ರಹ, ರವಿ ಪುತ್ರನಿಂದ ನಿಮಗೆ ಪರೀಕ್ಷೆ ಇರುತ್ತೆ. ಆದರೆ ರವಿಯಿಂದಲೇ ಈ ವಾರದಲ್ಲಿ ನಿಮಗೆ ವಿಶೇಷವಾದ ಅನುಗ್ರಹ, ಆಶೀರ್ವಾದ, ಲಾಭಗಳು ಆಗಲಿವೆ. ಹಾಗಾಗಿ ಈ ವಾರದಲ್ಲಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಪ್ರಮುಖವಾದ ಈ ಸರ್ಕಾರಿ ಕೆಲಸ, ದಾಖಲೆ ಪತ್ರ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ ಕಾರ್ಯಗಳಿದ್ದರೆ ಈ ವಾರದಲ್ಲಿ ಅದನ್ನು ಮಾಡಲಿಕ್ಕೆ ಅದೃಷ್ಟದ ವಾರ ಆಗಿರುತ್ತೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 2, 5, 6 1, 2, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯರಿಗೆ ಈ ವಾರವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಜನವರಿ 5ರಿಂದ 11ರವರೆಗಿನ ಒಂದು ವಾರ ಭವಿಷ್ಯನ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ ಫಲ, ಕೆಲವೊಂದು ರಾಶಿಗೆ ಕೆಲವೊಮ್ಮೆ ಮಧ್ಯಮ ಫಲ, ಕೆಲವೊಂದು ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಇವೆಲ್ಲವೂ ಚಂದ್ರನ ಚಲನೆ ಅಥವಾ ಚಂದ್ರನ ಗೋಚಾರಕ್ಕೆ ಅನುಗುಣವಾಗಿ ಹೇಳಿದಂತಹ ಫಲಗಳಲ್ಲಿ ನಿಮಗೆ ಕೆಲವೊಮ್ಮೆ ಇತರ ಗ್ರಹಗಳಿಂದ ಒಳ್ಳೆದಿರುತ್ತೆ. ಆ ಒಳ್ಳೆಯ ಫಲಗಳು ನಿಮಗೆ ನಟ್ಟು ಸಿದ್ಧಿಯಾಗಲಿ. ಯಾವುದೇ ರೀತಿಯ ಗ್ರಹ ಪೀಡೆಗಳು ನಿಮಗೆ ಬರದಿರಲಿ. ನಮಗೆಲ್ಲರಿಗೂ ಆಯುರ್ವಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಈ ವಾಹಿನಿ ನಿರಂತರ ಪ್ರೋತ್ಸಾಹಿಸೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.